ನನ್ನ ಓದು ಬರಹ ಕಡಿಮೆ. ಕೇವಲ ಫಸ್ಟ್ PUC 2.5 ತಿಂಗಳಷ್ಟೇ. ಹಾಗಂತ ನಾನು ಸಂಶೋಧಕನ ಆಗಲಿಲ್ಲ ಅಂತಲ್ಲ. ಎಲ್ಲಿವರೆಗೂ ಸಂಶೋಧಕನಾದೆ ಅಂದರೆ ಸ್ವಯಂ ಸಂಶೋಧಕ, ಅಂದರೆ ಸ್ವಯಂ ವಿಜ್ಞಾನಿ, ಹಾಗೆ ಯೋಗಿ, ಹಾಗೆ ಜ್ಞಾನಿ. ನಮ್ಮ ಬೆಂಗಳೂರಿಂದ ಚೈನಾ, ಬ್ಯಾಂಕಾಕ್, ಮಲೇಷ್ಯಾ ಅಲ್ಲಿವರೆಗೂ, ಅಲ್ಲಂತರ ಶ್ರೀರಂಗಪಟ್ಟಣ, ಮೈಸೂರು ಅಷ್ಟೇ ಅಲ್ಲ, ಹೊರದೇಶದವರೆಗೂ ನಾನೊಬ್ಬ ಸಂಶೋಧಕನಾದೆ. ನಾನೊಬ್ಬ ಆಧ್ಯಾತ್ಮ ಜೀವಿ ಅಷ್ಟೇ ಅಲ್ಲ, ವೈಜ್ಞಾನಿಕ ಸಂಶೋಧಕನೂ ಹೌದು. ಓಂ ಶಾಂತಿ. ವೀಕ್ಷಕರ ಅಭಿಮಾನಿಗಳೇ, ಗುರುಮಕ್ಕಳೇ, ಭಕ್ತರೆ, ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಓಮಾಸ್ NS 2012 ಈ ಚಾನಲ್ ಇಲ್ಲಿವರೆಗೂ ಬಂದಿದೆ. ಸುಮಾರು 17,000 ಚಿಲ್ಲರೆ, 17,000 ಚಿಲ್ಲರೆ ಸಬ್ಸ್ಕ್ರೈಬರ್ಸ್. ಅಂದರೆ ನೀವೆಲ್ಲ ನಿಮ್ಮ ಸಪೋರ್ಟಿಂದ ಇಲ್ಲಿವರೆಗೂ ಈ ಚಾನಲ್ ಬಂದಿದೆ, ನಡೀತಾ ಇದೆ. ಗುರು ದೈವ ಇಚ್ಛೆ ಹಾಗೂ ಈ ಪ್ರಕೃತಿ ಶಕ್ತಿ ಇಚ್ಛೆ, ಅವರ ಆಶೀರ್ವಾದ, ನಿಮ್ಮೆಲ್ಲರ ಸಹಕಾರ. ಆದರೆ ನಾನು ನಿಮಗೆ ಈ ವಿಚಾರದಲ್ಲಿ ಋಣಿಯಾಗಿದ್ದೀನಿ. ಹಾಗೆ ನನ್ನಿಂದ ಏನು ಸಾಧ್ಯನೋ ಅಷ್ಟು ನಿಮಗೆ ಜ್ಞಾನ ಕೊಡಲಿಕ್ಕೆ, ಹಾಗೂ ಆರ್ಥಿಕವಾಗಿರ್ಬೋದು, ಹಾಗೆ ಭಾವನಾತ್ಮಕವಾಗಿ, ಹಾಗೆ ದೈಹಿಕವಾಗಿ, ಆರೋಗ್ಯ ಭಾಗ್ಯ, ಮನಃಶಾಂತಿ, ಹಾಗೆ ಆರ್ಥಿಕವಾಗಿ ಸಹಕಾರ, ಇದು ನನ್ನಿಂದ ಏನು ಸಾಧ್ಯ ಅಷ್ಟು ಮಾಡ್ಕೊಂಡು ಹೋಗ್ತಾಯಿದ್ದೀನಿ. ಸಾಕಷ್ಟು ಮಂದಿ ಚಾನಲ್ಗಳು ಮಾಡ್ತಾರೆ, ಯೂಟ್ಯೂಬ್ ಚಾನಲ್ಗಳು ಮಾಡ್ತಾರೆ. ಕೆಲವರು ಫೇಸ್ಬುಕ್ಕಲ್ಲೂ ಮಾಡ್ತಾರೆ, ಇನ್ಸ್ಟಾಗ್ರಾಮಲ್ಲೂ ಮಾಡ್ತಾರೆ. ನೋಡಿ, ನಾನು ಒಬ್ಬ ಸಂಶೋಧಕನಾಗಿ, ಸ್ವಯಂ ಸಂಶೋಧಕ, ಸೆಲ್ಫ್ ರಿಸರ್ಚರಾಗಿ ಲಬ್ಧದ ಚಿಕ್ಕ ಒಂದು ಸಂಶೋಧನಾ ಕೇಂದ್ರ KR-ಪುರದಲ್ಲಿ ಪ್ರಾರಂಭ ಮಾಡಿದ್ದೆ. 2010 ಇಸ್ವಿಯಿಂದ 2013 ಇಸ್ವಿವರೆಗೂ KR-ಪುರದಲ್ಲಿ ನಮ್ಮದು ಸಂಶೋಧನಾ ಕೇಂದ್ರ ಇತ್ತು. ಆ ಸಮಯದಲ್ಲಿ ಮೆಡಿಕಲ್ ಅಂದರೆ ಬಯೋಟೆಕ್, ಬಯೋ ಎನರ್ಜಿ ಬರುತ್ತೆ, ಅದರಲ್ಲಿ ಬಯೋ ಕೆಮಿಸ್ಟ್ರಿ ಬರುತ್ತೆ, DNA ಬರುತ್ತೆ. ಇದು ನನಗೇನು ಸೈನ್ಸ್ ಅಥವಾ ವಿಜ್ಞಾನದಲ್ಲಿ ಏನು ಜ್ಞಾನ ಇತ್ತು ಅದರಂತೆ ಒಂದಷ್ಟು ಪರಿಚಯ ಇರೋ ಡಾಕ್ಟ್ರುಗಳು, ಸ್ಕೂಲ್ ಮಾಸ್ಟ್ರುಗಳು, ಹಾಗೆ ಕೆಲವೊಂದು ಸಹಕಾರ ನೀಡ್ತಕ್ಕಂಥ, ತಿಳುವಳಿಕೆ ಇರ್ತಕ್ಕಂಥ ಜ್ಞಾನಿಗಳು, ಅವ್ರ ಜೊತೆ ಸೇರಿಕೊಂಡು ಅಲ್ಲಿ ಒಂದು ಚಿಕ್ಕದಾಗಿ ಸಂಶೋಧನೆ ಮಾಡಲಾಯಿತು KR-ಪುರದಲ್ಲಿ. ಅದು ಬಯೋ ಕೆಮಿಸ್ಟ್ರಿ, ಬಯೋ ಎನರ್ಜಿ, ಹಾಗೆ ಫಿಸಿಕ್ಸ್, ಭೌತಶಾಸ್ತ್ರ ಇದರಲ್ಲಿ, ಹಾಗೆ ಗ್ರಹ, ತಾರ, ನಕ್ಷತ್ರ, ಹಾಗೆ ಅನ್ಯಗ್ರಹ ಜೀವಿಗಳು, ಹಾಗೆ ಸೈಕಾಲಜಿ, ಮಾನವ ಮನೋಶಾಸ್ತ್ರ, ಎಲ್ಲವೂ ಜನರಲ್ಲಾಗಿ ನಮಗೇನು ತಿಳುವಳಿಕೆ ಇದೆ ಅದರಲ್ಲಿ ಸಂಶೋಧನೆ ಎಲ್ಲ ಮಾಡಲಾಯಿತು. ಅದಕ್ಕೆ ಬೇಕಾದಂಥ ಪರೀಕ್ಷೆಗಳನ್ನು ಕೆಲವೊಂದು ಲ್ಯಾಬ್ಗಳಲ್ಲಿ ನಾವು ಅದನ್ನು ರಿಪೋರ್ಟ್ಗಳನ್ನು ಮಾಡಲಾಯಿತು. ಅಂದರೆ ಪರೀಕ್ಷೆಗಳು ನಮಗೇನೆಲ್ಲ ಬೇಕಾದನ್ನು ಮಾಡಿಸ್ಲಾಯಿತು. ಆದರೆ ಆ ಸರ್ಟಿಫಿಕೇಟ್ಗಳನ್ನ, ದಾಖಲೆಗಳನ್ನ ಎಲ್ಲ ಸಿದ್ಧ ಮಾಡಿ ಒಂದು ಕಂಪ್ಯೂಟ್ರಲ್ಲಿ ಹಾಕಿ, ನೀವು ನೋಡಿರ್ಬೋದು ನಮ್ಮ ಮನೇಲಿ ಇದೇ ಮನೆಯಲ್ಲಿ ಕಂಪ್ಯೂಟ್ರ್ ಇದೆ. ಆಗ ಈ ಕಂಪ್ಯೂಟ್ರಲ್ಲ ಇದ್ದಿದ್ದು, ಬೇರೆ ಕಂಪ್ಯೂಟ್ರ್ ಇತ್ತು. ಅದು ಬಂದು 2010ರಿಂದ ನಾವು ಆ ಕಂಪ್ಯೂಟ್ರನ್ನ ಇಟ್ಕೊಂಡ್ವಿ. 2013ವರೆಗೂ ಸಂಶೋಧನೆ, ಸುಮಾರು 4 ವರ್ಷಗಳ ಕಾಲ ಸತತವಾಗಿ ಸಂಶೋಧನೆ. ಬೆಂಗಳೂರಲ್ಲಿ ಸಾಕಷ್ಟು ಸ್ಕ್ಯಾನಿಂಗ್ ಸೆಂಟ್ರುಗಳು, ಚಿನ್ಮಯ ಹಾಸ್ಪಿಟಲು, MS ರಾಮಯ್ಯ ಹಾಸ್ಪಿಟಲು ಇತ್ಯಾದಿ ಹಾಸ್ಪಿಟ್ಲುಗಳಲ್ಲಿ ನಮಗೇನು ಬೇಕದು ಅಲ್ಲಿ ಸಹಾಯ ಪಡ್ಕೊಂಡ್ವಿ. ಹಾಗೆ ಅಲ್ಲಿನವರು ನಮಗೆ ಸಹಾಯನೂ ಮಾಡಿದ್ರು. ಹಾಗೆ ಇನ್ನೂ ಕೆಲವು ಸಣ್ಣ ಪುಟ್ಟ ಸ್ಕ್ಯಾನಿಂಗ್ ಸೆಂಟ್ರುಗಳಿರುವ ರಿಸರ್ಚರ್ಸು, ಅಂದರೆ ವಿಜ್ಞಾನಿಗಳು, ಕೆಲವು ಕಡೆ ಈಗ ರಾಜಾಜಿನಗರ ಅಲ್ಲಿ ಅವರ ಕುಂಡಲನಿ ಯೋಗ ಸಾಧನೆ ಅವರ ಬರುತ್ತೆ, ಕಿರ್ಲಿನ್ ಫೋಟೋಗ್ರಫಿ, ಅಲ್ಲಿ ರಮಾದೇವಿ ಅಂತ ಇರ್ತಾರೆ ರಾಜಾಜಿನಗರ. ಅಲ್ಲೆಲ್ಲ ನಾವು ಕೆಲವರು ನಮ್ಮ ಭಕ್ತರನ್ನು, ಶಿಷ್ಯರನ್ನು ಕರ್ಕೊಂಡು
ಅಲ್ಲೆಲ್ಲ ಸ್ಕ್ಯಾನ್ ಮಾಡಿಸಿ ಅದರಲ್ಲಿ ಏನೆಲ್ಲ ಏರುಪೇರು ಇರುತ್ತೆ, ಎಷ್ಟೆಲ್ಲ ನಾವು ಅಭಿವೃದ್ಧಿ ಆಗಿರ್ತೀವಿ ಆಧ್ಯಾತ್ಮದಲ್ಲಿ, ನಮ್ಮ ಬ್ರೈನ್ ಏನು ಇಂಪ್ರೂವ್ ಆಗಿರುತ್ತೆ, ಮೆದುಳು ನರನಾಡು ಏನು ಇಂಪ್ರೂವ್ ಆಗಿರುತ್ತೆ, ಶರೀರ ಏನು ಇಂಪ್ರೂವ್ ಆಗಿರುತ್ತೆ, ಅದರಲ್ಲೆಲ್ಲ ನಾವು ಕೆಲವು ರಿಪೋರ್ಟ್ಸ್ ಮಾಡ್ತೀವಿ. ನಮ್ಮಲ್ಲಿ ನಾವು ಕೆಲವರು ಮನುಷ್ಯರು ಇದ್ದಾರಲ್ಲ, ಆಧ್ಯಾತ್ಮ ಜೀವಿಗಳು, ಅದರಲ್ಲಿ ಅವರನ್ನು ನಾವು ಕರ್ಕೊಂಡೋಗಿ ಅವ್ರಿಗೆ ಸ್ಕ್ಯಾನ್ ಮಾಡಿಸಿ ಏನೇನು ವೇರಿಯೇಷನ್, ಒಬ್ಬೊಬ್ರಿಗೂ ಏನೇನು ಡಿಫ್ರೆಂಟ್ ಬರುತ್ತೆ, ಒಬ್ಬೊಬ್ಬ ವ್ಯಕ್ತಿ ಏನೆಲ್ಲ ಊಟ ಮಾಡ್ತಾನೆ, ಏನೆಲ್ಲ ಕೆಲಸ ಕಾರ್ಯ ಮಾಡ್ತಾನೆ, ಆತನ ಸೈಕಾಲಜಿ ಏನು, ಆತನ ಜೀವನ ಏನು ತಿಂತಾನೆ, ಏನು ಕುಡಿತಾನೆ, ಜೀವನದಲ್ಲಿ ಏನು ಆಸೆ ಪಡ್ತಾನೆ, ಏನು ಉದ್ದೇಶ ಇಟ್ಕೊಂಡಿದ್ದಾನೆ ಜೀವನದಲ್ಲಿ ಏನನ್ನ ಸಾಧಿಸ್ಬೇಕಾದ್ರೆ. ಯಾಕಂದರೆ ಒಬ್ಬೊಬ್ಬರು ಒಂದೊಂದು ಸಾಧನೆ ಮಾಡಬೇಕಂತ ಅನ್ಕೋತಾರೆ. ಹಾಗೆ ಒಬ್ಬೊಬ್ರಿಗೂ ಒಂದೊಂದು ಅಭಿರುಚಿ ಇರುತ್ತೆ, ತಿನ್ನೋದು, ಕುಡಿಯೋದು, ಮೈ ಮೇಲೆ ಹಾಕ್ತಕ್ಕಂಥ ಬಟ್ಟೆಗಳು, ಕಲ್ಲರು ಎಲ್ಲ ಒಬ್ಬೊಬ್ರಿಗೆ ಒಂದೊಂದು ಇರುತ್ತೆ. ಅದರ ಆಧಾರದ ಮೇಲೆ ಅವ್ರ ಬ್ರೈನಲ್ಲಿ ಮೆಮೊರಿನಲ್ಲಿ ಸ್ಟೋರೇಜ್ ಆಗುತ್ತೆ. ಹಾಗೆ ಅವರು DNA ಶರೀರದಲ್ಲಿರುವ ಶೆಲ್ಸಲ್ಲಿ ಏನಿದೆ DNA ಅದರಲ್ಲಿ ಅವ್ರ ಕ್ಯಾರೆಕ್ಟ್ರ್ ಸ್ಟೋರೇಜ್ ಆಗುತ್ತೆ. ಈ DNA ಕ್ಯಾರೆಕ್ಟ್ರ್ ಆಧಾರದ ಮೇಲೆ ಒಬ್ಬ ವ್ಯಕ್ತಿಯ ಗುಣಗಳನ್ನು ನಾವು, ಅವರ ಒಂದು ಗ್ರೇಡ್ ಏನಿದೆ ವ್ಯಕ್ತಿತ್ವ, ಅದನ್ನು ನಾವು ಪತ್ತೆ ಹಚ್ಬೋದು. ಹಾಗೆ ಸಂಶೋಧನೆ ಮಾಡಬೇಕಾದ್ರೆ ಸುಮಾರು 4 ವರ್ಷಗಳ ಕಾಲ ಅಲ್ಲಿಗೆ ಈ ಒಂದು ಸಂಶೋಧನೆ ನಡೀತು. ಸಾಕಷ್ಟು ಜನ ನಮಗೆ ಎಲ್ಪ್ ಮಾಡಿದ್ರು. ಆದರೆ ಹಂಗಂತ ದುಡ್ಡು ಕಾಸು ಯಾರ ಹತ್ರ ನಾವು ಎಲ್ಪ್ ತಗೊಂಡಿಲ್ಲ. ಅದರಲ್ಲಿ ಒಂದಿಬ್ಬರು ಮಾತ್ರ ನಮಗೆ ಅದರಲ್ಲಿ ಸಹಾಯ ಮಾಡಿದ್ದಾರೆ. ಹಾಗೆ ನಮಗೆ ಸಹಕಾರ ನೀಡಿದವರು ಸಣ್ಣ ಹುಡುಗ, ನನ್ನ ಮಗಳು ಬಹಳ ಚಿಕ್ಕವಳು, ಆಗ ಒಂದು 5 ವರ್ಷ 6 ವರ್ಷ ಒಳಗೆ ಇತ್ತು ನನ್ನ ಮಗಳು. ನನ್ನ ಮಗಳು ಕೂಡ ಕಂಪ್ಯೂಟ್ರಲ್ಲಿ ವರ್ಕ್ ಮಾಡೋವಳು. ಹಾಗೆ ನನ್ನ ಚಿಕ್ಕ ಮಗ, ಅವಳು ಒಂದು 7-8 ವರ್ಷ ಒಳಗೆ ಇದ್ದ, ಒಂದು 2nd ಸ್ಟ್ಯಾಂಡ್ ಇರ್ಬೋದು ನಮ್ಮ ಚಿಕ್ಕ ಮಗ. ಅವನಾಗ ಕಂಪ್ಯೂಟ್ರಲ್ಲಿ ನನಗೆ ಬೇಕಾದ ಪ್ರಾಜೆಕ್ಟ್ ವರ್ಕೆಲ್ಲ ಮಾಡಿಕೊಡ್ತಿದ್ದ. ಹಾಗೆ ನನ್ನ ದೊಡ್ಡ ಮಗ, ಅವನು ಒಂದು 8-9 ಓದ್ತಿದ್ದ, 9th ಸ್ಟ್ಯಾಂಡ್ 8th ಸ್ಟ್ಯಾಂಡ್. ಅವನು ನನಗೆ ಹೆಚ್ಚಾಗಿ ಸಹಾಯ ಮಾಡ್ದ, ತುಂಬ ಸಹಾಯ ಮಾಡ್ದ ಅವನು ದೊಡ್ಡ ಮಗ. ಹಾಗೆ ಇನ್ನು ಕೆಲವರು ಇದ್ದರು ನನಗೆ ಬೇಕಾದವರು ಸಹಾಯ ಮಾಡಿದ್ರು. ಆದರೆ ಸಂಶೋಧನೆ ಇದರ ಜೊತೆಗೆ ಸಾಕಷ್ಟು ವಸ್ತುಗಳನ್ನು ನಾವು ಹೊರದೇಶದಿಂದ ಪರ್ಚೇಸ್ ಮಾಡ್ಕೊಂಡ್ವಿ. ಕೆಲವು ಪ್ಯಾಕೇಜ್ ಆಯುರ್ವೇದಿಕ್ ಮೆಡಿಸನ್ಸು, ಆಯುರ್ವೇದಿಕ್ ಗಿಡಮೂಲಿಕೆಗಳು, ಆಯುರ್ವೇದಿಕ್ ಪೌಡರು, ಪುಡಿ ಅಂತೀವಲ್ಲ ಅದು. ಸಾಕಷ್ಟು ಅಗ್ನಿಪರ್ವತದ ಒಳಗಡೆಯಿಂದ ಬಂದಿರತಕ್ಕಂಥ ಕೆಲವೊಂದು ಕಲ್ಲುಗಳು ಇವೆಲ್ಲ ನಮ್ಮ ಶರೀರದ ಮೇಲೆ ಪ್ರಯೋಗ ಮಾಡಲಿಕ್ಕೆ, ಶರೀರದ ಮೇಲೆ ಪ್ರಯೋಗ ಮಾಡೋಂಥದ್ದು ಇದೆಲ್ಲ. ನಮ್ಮ ನರ್ವ್ ಸಿಸ್ಟಮ್ನ ಹೇಗೆ ಆರೋಗ್ಯವಾಗಿ ಇಟ್ಕೋಬೇಕು, ನಮ್ಮ ಶರೀರದಲ್ಲಿ ಏನಾರ ರೋಗಗಳಿದ್ರೆ ಹೇಗೆ ಪರಿಹಾರ ಮಾಡ್ಕೋಬೇಕು, ಏನಾದರೂ ನೋವುಗಳು ಒಳಗಡೆ ಶರೀರದಲ್ಲಿ ನೋವುಗಳಿರುತ್ತೆ, ಕೈಗಳಲ್ಲಿ ಕಾಲುಗಳಲ್ಲಿ ಎಲ್ಲಂದ್ರೆ ಅಲ್ಲಿ ನೋವುಗಳಿರುತ್ತೆ. ಸಾಕಷ್ಟು ಮಂದಿಗೆ ನೋವುಗಳಿರುತ್ತೆ, ಅವ್ರದ್ದೇ ಆದ ನೋವುಗಳನ್ನು, ಅವರೇ ಆದ ಕಷ್ಟಗಳನ್ನು ಅನುಭವಿಸ್ತಾ ಇರ್ತಾರೆ. ಅವುಗಳ ಪರಿಹಾರ ಆಗಬೇಕಂದ್ರೆ ಕೆಲವೊಂದು ಕಲ್ಲುಗಳು ಬರುತ್ತೆ, ಅಗ್ನಿಪರ್ವತದ ಕಲ್ಲುಗಳು. ಅಗ್ನಿಪರ್ವತದಿಂದ ಈಗ ನೋಡಿ ವಜ್ರಗಳು, ವೈಡೂರ್ಯಗಳು ನೀವು ನೋಡಿದ್ದೀರ, ಅವೆಲ್ಲ ಬೆಲೆ ಬಾಳ್ತವೆ. ವಜ್ರಗಳು ಎಲ್ಲಿಂದ ಬರುತ್ತೆ? ಅಗ್ನಿಪರ್ವತದಿಂದ ಬರ್ತಕ್ಕಂಥ ಕಲ್ಲುಗಳು. ಆ ಕಲ್ಲುಗಳೇ ವಜ್ರಗಳು. ಅದಕ್ಕೆ ತುಂಬ ಬೆಲೆ ಇರುತ್ತೆ ವಜ್ರಗಳಿಗೆ, ನಿಮ್ಗೆ ಗೊತ್ತಿರೋ ವಿಚಾರ. ಹಾಗೆ ಬಂಗಾರ ಎಲ್ಲಿಂದ ಬರುತ್ತೆ? ಅದು ಕೂಡ ಅಷ್ಟೇ, ಅಗ್ನಿಪರ್ವತದಲ್ಲಿ ಕೆಲವೊಂದು ಪ್ರಕ್ರಿಯೆಗಳು ನಡೆಯುತ್ತೆ. ಅಲ್ಲಿ ಕಾರ್ಬನ್ಸ್ ಇರುತ್ತೆ, ಇಂಗಾಲ ಮಾನಾಕ್ಸೈಡ್, ಈ ಥರ ಕೆಲವೊಂದಲ್ಲಿ ಪ್ರಕ್ರಿಯೆಗಳು ನಡೆಯುತ್ತೆ. ಅವುಗಳಿಂದ ಕಲ್ಲುಗಳು ಪ್ಯೂರ್ ಕಾರ್ಬನ್ ವಜ್ರ, ಅದರಲ್ಲಿ ಇಂಗಾಲ ಹಿಂದಿಂದ ಕೂಡಿರ್ತದೆ. ಹಾಗೆ ಇನ್ನು ಭೂಮಿಯ ಒಳಗೆ ಭಾಳ ಒಂದು ಪ್ರೋಟಾನ್ ಎನರ್ಜಿ ಅಂತ ಇರುತ್ತೆ, ಪ್ರೋಟಾನ್ ಎನರ್ಜಿ ಅಂತ, ಭಾಳ ಶಕ್ತಿಶಾಲಿ ಶಕ್ತಿ ಇರುತ್ತೆ. ತದನಂತರ ಅದು ಜಡ ವಸ್ತುವಾಗಿ, ಸ್ಥೂಲ ವಸ್ತುವಾಗಿ ಪರಿವರ್ತನೆ ಆಗ್ತಾ ಹೋಗುತ್ತೆ. ಅದು ಬಂಗಾರ ಆಗುತ್ತೆ. ಆಮೇಲೆ ಬೇರೆ ಬೇರೆ ವಸ್ತುಗಳ ಬಂಗಾರ, ಅನಂತರ ತಾಮ್ರ, ಹಿತ್ತಾಳೆ, ಅನಂತರ ಕಬ್ಬಿಣ, ಅನಂತರ ಹೀಗೆ ಬೇರೆ ಬೇರೆ ಆಗಿಬಿಡುತ್ತೆ. ಗೊತ್ತಾಯ್ತಲ್ಲ, ಕ್ವಾಲಿಟಿ ಶಕ್ತಿನ ಕಳ್ಕೊಳ್ತಾ ಹೋಗುತ್ತೆ. ವಜ್ರಗಳು ಅಷ್ಟೇ, ಪ್ರಾರಂಭದಲ್ಲಿ ಅಗ್ನಿಪರ್ವತದಲ್ಲಿ ವಜ್ರ ಉತ್ಪನ್ನ ಆಗುತ್ತೆ. ಆಮೇಲೆ ಬರ್ತಾ ಅದರಲ್ಲಿ ಬೇರೆ ಬೇರೆ ಥರ ಕಲ್ಲುಗಳು ಹಾಗೆ ಪರಿವರ್ತನೆ ಆಗುತ್ತೆ.
ಲಾಸ್ಟ್ಗೆ ನಾವು ನೋಡೋ ಕಲ್ಲುಗಳಾಗಿರ್ತವೆ. ಈ ಕಲ್ಲುಗಳಿಗೇನು ಬೆಲೆ ಇರಲ್ಲ. ಆದರೂ ಇದರಲ್ಲಿ ಒಂದು 50 ಭಾಗ ಶಕ್ತಿ ಇರುತ್ತೆ, 50% ಶಕ್ತಿ ಇರುತ್ತೆ. ಇನ್ನು ಸ್ವಲ್ಪ ಚೆನ್ನಾಗಿರೋ ಕಲ್ಲುಗಳಲ್ಲಿ 100% ಶಕ್ತಿ ಇರುತ್ತೆ. ಇನ್ನು ಸ್ವಲ್ಪ ಚೆನ್ನಾಗಿರೋ ಕಲ್ಲುಗಳಲ್ಲಿ 200% ಶಕ್ತಿ ಇರುತ್ತೆ. ಇನ್ನು ಸ್ವಲ್ಪ ಚೆನ್ನಾಗಿರೋ ಕಲ್ಲುಗಳಲ್ಲಿ 500% ಶಕ್ತಿ ಇರುತ್ತೆ. ಹಾಗೆ ಶಕ್ತಿ ಹೆಚ್ಚಾಗ್ತಾ ಹೋಗುತ್ತೆ. ಹಾಗೆ ವಜ್ರ ವೈಡೂರ್ಯ ಅವುಗಳಲ್ಲಿ ಇನ್ನೂ ಹೆಚ್ಚಿನ ಶಕ್ತಿ ಇರುತ್ತೆ. ಅವುಗಳಿಂದ ನಾವೇನೆಲ್ಲ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೀಲ್ಡ್ ತಯಾರು ಮಾಡ್ಬೋದು, ಅಥವಾ ಎನರ್ಜಿಯನ್ನು ತಯಾರು ಮಾಡ್ಬೋದು ವಜ್ರಗಳಿಂದ. ಇಲ್ಲ ನಾಗಮಣಿ ಅಂತ ಬರುತ್ತೆ, ಅದರಲ್ಲಿ ಹೆಚ್ಚಿನ ಪವರ್ ಇರುತ್ತೆ ನಾಗಮಣಿನಲ್ಲಿ. ಅದು ಆತ್ಮಶಕ್ತಿಯಿಂದ ಕೂಡಿರುತ್ತೆ ನಾಗಮಣಿ. ಇದಕ್ಕೂ ಸಂಬಂಧ ಇರಲ್ಲ. ಗೊತ್ತಾಯ್ತಲ್ಲ? ಇದೆಲ್ಲ ನಾನು ಯಾಕೆ ಕೇಳಿದೆ ಅಂದರೆ ರಾಜ್ಯದಲ್ಲಿ ಒಂದು ಸಂಶೋಧನೆ. ಆದರೆ ನನ್ನ ಗುರಿ ಜಗತ್ತಿಗೆ ಹಿಂದೂ ಸನಾತನ ಧರ್ಮ ಏನಿದೆ ಅದನ್ನು ಅಭಿವೃದ್ಧಿ ಮಾಡಬೇಕು. ಅದನ್ನು ಅಭಿವೃದ್ಧಿ ಮಾಡಬೇಕಾದ್ರೆ ಏನೆಲ್ಲ ತಪಸ್ಸಾಧನೆ ಮಾಡಬೇಕು ಅದನ್ನು ನಾನು ಆದಷ್ಟು ಮಾಡಿದೆ. ಏನೆಲ್ಲ ಯೋಗ ಸಾಧನೆ ಮಾಡಬೇಕು, ಜಪ ತಪ ಮಾಡಬೇಕು, ಉಪವಾಸಗಳಿರಬೇಕು, ವ್ರತಗಳು ಮಾಡಬೇಕು, ಅದೆಲ್ಲ ಮಾಡಿಕೊಂಡಿದ್ದೆ. ಹಾಗೆ ಏನೆಲ್ಲ ದೈವಿ ದೇವತೆಗಳ ಸಾಕ್ಷಾತ್ಕಾರ, ಸಿದ್ಧಿಗಳು, ಶಕ್ತಿಗಳು, ಹಾಗೆ ಜ್ಞಾನ ಇದನ್ನೆಲ್ಲ ಮಾಡಿಕೊಂಡಿದ್ದೆ. ಆದರೆ ಇದನ್ನು ಜಗತ್ತಿಗೆ ಕೊಡಬೇಕಲ್ಲ ಅಂತ ಅನ್ನಿಸ್ತು. ಇದರ ಜೊತೆಗೆ ನಮ್ಮ ಪ್ರಾಜೆಕ್ಟು ಏನು ಪ್ರಾಜೆಕ್ಟು? ಅಮರತ್ವ, ಸಾವನ್ನ ಗೆಲ್ಲೋದು ಪ್ರಾಜೆಕ್ಟು. ಜಗತ್ತಿಗೆ ಅದು ಭಾಳ ಅವಸರ ಇದೆ, ಮುಖ್ಯನೂ ಇದೆ. ಆರೋಗ್ಯ ಭಾಗ್ಯ. ಅದಕ್ಕೆ ನಾನು ಅದರಲ್ಲಿ ಬಯೋಟೆಕ್, ಬಯೋ ಎನರ್ಜಿ, DNA ಅಂತ ತಗೊಂಡೆ ಕೋರ್ಸು. ಜೊತೆಗೆ ಫಿಸಿಕ್ಸಲ್ಲಿ ನ್ಯೂಟ್ರನಸ್ ಬಗ್ಗೆ ತಗೊಂಡೆ. ನ್ಯೂಟ್ರನಸ್ ಅಂದರೆ ಡಾರ್ಕ್ ಮ್ಯಾಟ್ರಿ, ಕ್ವಾಂಟಮ್ ಥಿಯರಿ ಅಂತ ಬರುತ್ತೆ. ಕ್ವಾಂಟಮ್ ಥಿಯರಿ, ಡಾರ್ಕ್ ಮ್ಯಾಟ್ರ್ ಅಂತ ಬರುತ್ತೆ. ಇದು ಬಂದು ದೇವಕಣಗಳಿಗೆ ಸಂಬಂಧಪಟ್ಟಿದ್ದು. ಅಂದರೆ ಸೃಷ್ಟಿಗೆ ಪ್ರತಿಸೃಷ್ಟಿ ಮಾಡ್ತಕ್ಕಂಥದ್ದು. ಪ್ರತಿಯೊಬ್ಬ ವಿಜ್ಞಾನಿಯಾಗೇ ಉಳಿತಾನೆ. ಪ್ರತಿಯೊಬ್ಬ ಆಧ್ಯಾತ್ಮಿಯಾಗೇ ಉಳಿತಾನೆ. ಕೆಲವರು ಮಠದ ಸ್ವಾಮೀಜಿಗಳಾಗೆ ಉಳಿತಾರೆ. ಸ್ಕೂಲ್ ಮಾಸ್ಟರ್ಗಳಾಗೆ ಉಳಿತಾರೆ. ಕಂಡಕ್ಟರ್ಗಳಾಗೆ ಉಳಿತಾರೆ. ಡ್ರೈವರ್ಗಳಾಗೆ ಉಳಿತಾರೆ. ಆದರೆ ಎಲ್ಲವನ್ನೂ ಸೇರಿ ಒಬ್ಬರಾಗಬೇಕು, ಅದೇ ವ್ಯಕ್ತಿತ್ವ. ಅದಕ್ಕೆ ತುಂಬ ವ್ಯಾಲ್ಯೂ ಇರುತ್ತೆ. ನನ್ನ ಜೀವನದಲ್ಲಿ ನಾನು ಬೇರೆ ಬೇರೆ ಆಯಾಮಗಳಲ್ಲಿ ಬಂದೆ. ಹಾಗೆ DRDOನಲ್ಲಿ ಡಿಫೆನ್ಸಲ್ಲಿ ನಾಗವರಪಾಳ್ಯ ಡಿಫೆನ್ಸು, DRDO ಅಲ್ಲಿ ಕೂಡ ನಾನು ಸ್ವಲ್ಪ ಕಾಲ ಅಲ್ಲಿ MES ಎಲೆಕ್ಟ್ರಿಕಲ್ ಮೇಂಟೆನೆನ್ಸಲ್ಲಿ ಕೆಲಸ ಮಾಡಿದೆ. ಅಲ್ಲಿ ನನಗೆ ಸಾಕಷ್ಟು ಹೆಲಿಕಾಪ್ಟರು, ಪ್ಲೇನು, ರಾಕೆಟು, ಅವುಗಳ ಇಂಜನ್ ಬಗ್ಗೆ ಎಲ್ಲ HAL ಅಲ್ಲೆಲ್ಲ ಹೋಗಿ ನಾನು ಸ್ವಲ್ಪ ನೋಡ್ತಿದ್ದೆ. ಅಲ್ಲಿ ವಿಜ್ಞಾನಿಗಳ ಜೊತೆ ನಾನು ಸೇರಿ ಕೂತ್ಕೊಂಡು ಡಿಸ್ಕಷನು ಮಾತಾಡ್ತಿದ್ದೆ. ಪ್ಲೇನ್ ಡ್ರೈವರು, ರಾಕೆಟ್ ಉಡಾವಣೆ ಮಾಡ್ತಾರಲ್ಲ ಅವರು, ಒಂದು ದೇಶದಿಂದ ಇನ್ನೊಂದು ದೇಶದಿಂದ ರಾಕೆಟ್ ಉಡಾವಣೆ ಮಾಡ್ತಾರಲ್ಲ ಅವರು, ಅಂಥವ್ರ ಜೊತೆಲ್ಲ ನಾವು ಕೂತ್ಕೊಂಡು ಕೆಲವೆಲ್ಲ ನಾವು ಸಂಶೋಧನೆ ಬಗ್ಗೆ ಮಾಹಿತಿ ಕಲೆ ಹಾಕಿ ಸಾಕಷ್ಟು ನಾನು ಸ್ಟಡಿ ಮಾಡಿ ಸ್ಪೇಸ್ಶಿಪ್ ಬಗ್ಗೆ, ಏಲಿಯನ್ಸ್ ಬಗ್ಗೆ, ಅನ್ಯಗ್ರಹ ಜೀವಿಗಳ ಬಗ್ಗೆ, ಏರ್ಬಸ್ ಬಗ್ಗೆ, ಹೀಗೆ ಸಾಕಷ್ಟು ಅಧ್ಯಯನ ನಾನು ಮಾಡ್ಕೊತಿದ್ದೆ. ಸಾಕಷ್ಟು CDಗಳು, DVD ಪ್ಲೇಯರು, ಆಮೇಲೆ ಕಂಪ್ಯೂಟರು, ಆಮೇಲೆ ಬುಕ್ಸು, ಸಾಕಷ್ಟು ವ್ಯಕ್ತಿಗಳು, ಹಾಗೆ ಸಂಶೋಧನಾ ಕೇಂದ್ರಗಳು, ಹಾಗೆ ಲ್ಯಾಬ್ಗಳಲ್ಲಿ ಎಲ್ಲ ನಾವು ಹಣ ಕೊಟ್ಟು ಸಾಕಷ್ಟು ರಿಪೋರ್ಟ್ಗಳು ತಯಾರು ಮಾಡ್ತಿದ್ದೆ. ಒಬ್ಬ ವಿಜ್ಞಾನಿ ಆಗಬೇಕಾದ್ರೆ ತುಂಬ ಕಷ್ಟ. ಯಾಕಂದರೆ ನನ್ನ ವಿದ್ಯಾಭ್ಯಾಸ ಭಾಳ ಕಡಿಮೆ. ಬರೀ ನಾನು ಫಸ್ಟ್ PUC 2.5 ತಿಂಗಳು ಓದಿದ್ದೀನಿ ಅಷ್ಟೇ. ಫಸ್ಟ್ PUC 2.5 ತಿಂಗಳು ನಾನು ಓದಿರೋದು. ಅದರ 1997ರಲ್ಲಿ ನಾನು ಫಸ್ಟ್ PUC ಕೋಲಾರ ಬಾಲಕರ ಕಾಲೇಜಲ್ಲಿ 2.5 ತಿಂಗಳು ನಾನು ಓದಿರೋದು. ಫಸ್ಟ್ PCMB ತಗೊಂಡಿದ್ದೆ. ಓದೋಕ್ಕಾಗಲಿಲ್ಲ. ಕಾರಣ ನಮ್ಮೂರು ಕೋಲಾರಕ್ಕೆ 20 ಕಿಲೋಮೀಟ್ರ್ ಆಗುತ್ತೆ. ಬಸ್ಸುಗಳಿಲ್ಲ ನಮ್ಮೂರಿಗೆ. ಅಕ್ಕಪಕ್ಕ ಊರುಗಳಿಗೆ ಬಸ್ಗೆ ಹೋಗಬೇಕು, 2 ಕಿಲೋಮೀಟ್ರ್ ನಡಿಬೇಕು. ಅದರಲ್ಲೂ ಬೆಳಗ್ಗೆ 7 ಗಂಟೆಗೆ ಒಂದು ಬಸ್ ಇದೆ. ಅದು ಬಿಟ್ಟರೆ ಮತ್ತೆ ಬಸ್ ಇರಲ್ಲ. ಮತ್ತು ವಾಪಸ್ ಬರೋದು 3 ಗಂಟೆಗೆ ಬಸ್ ಅದು. ಆದರೆ ನಮ್ಮ ಕಾಲೇಜುಗಳು ಕೆಲವು ಸಾರಿ ಮಧ್ಯಾಹ್ನ ಮೇಲೆ ಇರುತ್ತೆ, ಕೆಲವು ಸಾರಿ ಬೆಳಗ್ಗೆಯಿಂದ ಮಧ್ಯಾಹ್ನವರೆಗೆ ಇರುತ್ತೆ. ಕಾರಣ ಏನಂದರೆ ಹುಡುಗರು ಜಾಸ್ತಿ, ಕಾಲೇಜಲ್ಲಿರೋ ಕೊಠಡಿಗಳೇ ಕಡಿಮೆ. ಅದಕ್ಕೆ 2 ಬ್ಯಾಚ್ ಮಾಡಿಬಿಡ್ತಾರೆ ಅವರು. ಒಂದು ಬ್ಯಾಚ್ ಬೆಳಗ್ಗೆಯಿಂದ 11:30 12 ಗಂಟೆವರೆಗೆ ಇರ್ತದೆ. ಬೆಳಗ್ಗೆನೇ ಹೋಗಬೇಕು 8 ಗಂಟೆಗೆ, 7ವರೆಗೆ ಕಾಲೇಜ್. ಆ ಥರ ಭಾರಿ ಹಿಂಸೆ ಆಗೋದು. ನಮ್ಮ ಮನೆಯಲ್ಲಿ ಊಟಕ್ಕೂ ಗತಿ ಇಲ್ಲ.
ತಿನ್ನೋಕ್ಕೂ ಗತಿ ಇಲ್ಲ. ತಂದೆನ ಕಳ್ಕೊಂಡೆ, ತಾಯಿನ ಕಳ್ಕೊಂಡೆ, ಎಲ್ಲರನ್ನ ಕಳ್ಕೊಂಡೆ. ಒಬ್ಬ ಅನಾಥನಾಗಿ ಜೀವನ ಮಾಡಬೇಕಾಯ್ತು. ಹಾಸ್ಟೆಲಲ್ಲಿ 5 ವರ್ಷ ಇದೆ ಹೇಮ್ಗಲ್ ಹಾಸ್ಟೆಲ್ 5 ವರ್ಷ ಓದಿದೆ, 6ನೇ ತರಗತಿಯಿಂದ 10th ಆಮೇಲೆ ಕೋಲಾರದಲ್ಲಿ ನನಗೆ ಹಾಸ್ಟೆಲಲ್ಲಿ ಸೀಟ್ ಸಿಗಲಿಲ್ಲ. ಏನು ಮಾಡಬೇಕು ಗೊತ್ತಾಗಿಲ್ಲ. ನನಗೆ ಕಣ್ಣಿನದು ಕಾಯಿಲೆ ಬೆಲೆ ಇತ್ತು, ನನಗೆ ಕಣ್ಣಿನ ನೋವಿತ್ತು. ಕಣ್ಣಿನ ನೋವು ಯಾಕಿತ್ತಂದರೆ ಹೇಮ್ಗಲ್ಲಲ್ಲಿ ನಾನು 5ರಿಂದ 6ನೇ ತರಗತಿವರೆಗೂ ಹಾಸ್ಟೆಲಲ್ಲಿ ಓದಿದೆ. ಹಾಸ್ಟೆಲಲ್ಲಿ ಫೈಲ್ ಆಗಿಬಿಟ್ರೆ ಹಾಸ್ಟ್ಲಿಂದ ಓಡಿಸ್ಬಿಡ್ತಾರೆ. ಅವ್ರು ಓಡಿಸ್ಬಿಟ್ರೆ ನಮಗೆ ತಿನ್ನೋಕ್ಕೆ ಗತಿ ಇಲ್ಲ. ಅದಕ್ಕೆ ಕಷ್ಟಪಟ್ಟು ಓದ್ತಿದ್ದೆ. ಬೆಳಗ್ಗೆ 3:30 ಹೇಳ್ತಿದ್ದೆ. ಅರ್ಧ ಕಿಲೋಮೀಟ್ರ್ ದೂರದಲ್ಲಿರೋ ಒಂದು ಬಾವಿಗೆ ಹೋಗಿ ಸ್ನಾನ ಮಾಡ್ತಿದ್ದೆ. ಮತ್ತು ಹಾಸ್ಟೆಲ್ಗೆ ವಾಪಸ್ ಬರ್ತಿದ್ದೆ. ಮತ್ತು ಈ ಬತ್ತಿ ಹಚ್ಕೊಂಡು ಕುಂಕುಮ ಹಚ್ಕೊಂಡು ಅಲ್ಲಿಂದ ಅರ್ಧ ಕಿಲೋಮೀಟ್ರು ಹೇಮ್ಗಲ್ಲಲ್ಲಿ ಕಂಬಗುಟ್ಟ ಅಂತಿದೆ. ಹೇಮ್ಗಲ್ಲಲ್ಲಿ ಕಂಬಗುಟ್ಟ ಪೊಲೀಸ್ ಸ್ಟೇಷನ್ ಮುಂದೆ. ಆ ಪೊಲೀಸ್ ಸ್ಟೇಷನ್ ಹತ್ರ ಹೋಗಿ ಪೊಲೀಸ್ ಸ್ಟೇಷನ್ ಕಾಂಪೌಂಡ್ ಮೇಲೆ ಪ್ಲಾಸ್ಟಿಕ್ ಪೇಪರ್ ಹೂವು ಅಂತಿರುತ್ತೆ, ಅದನ್ನು ಪೇಪರ್ ಹೂವು ಅಂತಾರೆ. ಕಲರ್ ಹೂಗಳಿರುತ್ತೆ, ಕಾಂಪೌಂಡ್ ಮೇಲೆ ಹಬ್ಕೊಂಡಿರುತ್ತೆ. ಆ ಹೂಗಳು ಕಿತ್ಕೊಂಡು ಅಲ್ಲೇ ಕಂಬಗುಟ್ಟ ಇದೆ. ಆ ಗುಟ್ಟದ ಮೇಲೆ ಒಂದು ಹತ್ತಿದ ತಕ್ಷಣ ರೈಟ್ ಸೈಡಲ್ಲಿ ಈಗ ಶನೇಶ್ವರ ದೇವಸ್ಥಾನ ಕಟ್ಟಿದ್ದಾರೆ, ಅದರ ಪಕ್ಕದಲ್ಲಿ. ಆ ಗುಟ್ಟದ ಮೇಲೇ ಒಂದು ಹನುಮಾನಂದು ಇಷ್ಟೇಷ್ಟು ಮೂರ್ತಿ ಇದೆ, ಚಿಕ್ಕದಾಗಿ ಚಿಕ್ಕದಾಗಿ. ಆ ಮೂರ್ತಿಗೆ ಪೂಜೆ ಮಾಡ್ತಿದ್ದೆ 2 ಊದ್ಕಡ್ಡಿ ಹಚ್ಚಿ. ಆಮೇಲೆ ಮೇಲ್ಗಡೆ ಶ್ರೀರಾಮಚಂದ್ರ, ಸೀತಾರಾಮ, ಲಕ್ಷ್ಮಣ ಅವರ ಹನುಮಾನ್ ದೇವರು ಗುಡಿ ಇದೆ ಮೇಲೆ ಕಂಬಗುಟ್ಟ ಮೇಲೆ. ಅಲ್ಲೇ ಪೂಜೆ ಮಾಡಿ ಕೆಳಗಡೆ ಇಳಿತಾ ಇದ್ದೆ. ಆಮೇಲೆ ಹಾಸ್ಟೆಲ್ಗೆ ಬಂದು ಓದ್ಕೋತಾ ಇದ್ದೆ, ಯೋಗ ಮಾಡ್ತಿದ್ದೆ, ಧ್ಯಾನ ಮಾಡ್ತಿದ್ದೆ. ಒಂದಷ್ಟು ಹುಡುಗರಿಗೂ ನಾನು ಹೇಳ್ಕೊಡ್ತಿದ್ದೆ. ಹಾಗೆ ಕರಾಟೆ, ಡ್ಯಾನ್ಸು ಇದೆಲ್ಲ ಹೇಳ್ಕೊಡ್ತಿದ್ದೆ. ಎಲ್ಲವೂ ನನಗೆ ಸ್ವಯಮಾಗಿ ಬಂದಂಥ ಜ್ಞಾನ, ಎಲ್ಲವೂ ಸ್ವಯಮಾಗೇ ಕಲಿತಾಯಿದ್ದೆ. ಗುರುವೇ ಇಲ್ದಿರ ನಾನೇ ಕಲಿತಾಯಿದ್ದೆ. ಮನುಷ್ಯ ಗುರು ಇಲ್ದಿರ ಪರಬ್ರಹ್ಮನನ್ನೇ ಗುರುವನ್ನಾಗಿ ಮಾಡ್ಕೊತಿದ್ದೆ. ಆದರೆ ಹಾಸ್ಟೆಲಲ್ಲೇನೋ ಪಾಸ್ ಆದೆ, ಕೋಲಾರ್ಗೋದೆ ಕಾಲೇಜ್ಗೆ. ನಮ್ಮ ಹಳ್ಳಿಯಿಂದ ಡೈಲಿ ಸುತ್ತಿದ್ದೆ, ಊಟಕ್ಕೆ ಗತಿ ಇಲ್ಲ. ಇಲ್ಲೆಲ್ಲಿ ಹೋಗೋದು 2 ಕಿಲೋಮೀಟ್ರ್ ಬಸ್ಗೆ ಹೋಗಬೇಕು. ಆದರೂ ಆಗಲಿಲ್ಲ. ಕಣ್ಣು ನೋವು ಬೇರೆ ಬಂತು, ಯಾಕಂದರೆ ಹೆಚ್ಚಾಗಿ ನಿದ್ರೆ ಕೆಟ್ಟೆ. ರಾತ್ರಿ 11 ಗಂಟೆವರೆಗೂ ಓದ್ತಿದ್ದೆ, ಬೆಳಗ್ಗೆ 3:30 ಹೇಳ್ತಿದ್ದೆ. ಕಣ್ಣಿನ ನೋವು ಶುರುವಾಯಿತು, ಕಣ್ಣೇ ಕಾಣಿಸ್ತಿರ್ಲಿಲ್ಲ, ಹೊರಗಡೆ ಹೋಗೋಕ್ಕೆ ಆಗ್ತಾಯಿರಲಿಲ್ಲ. ಅಲ್ಲೆಲ್ಲ ಒಬ್ಬರು ಕೈ ಹಿಡ್ಕೊಂಡು ಕರ್ಕೊಂಡು ಹೋಗೋರು ಸ್ಕೂಲ್ಗೆ, ಕೈ ಹಿಡ್ಕೊಂಡು ಕರ್ಕೊಂಡು ಬರೋರು ಹಾಸ್ಟೆಲ್ಗೆ. ಆ ಥರ ಪರಿಸ್ಥಿತಿ ನಂದು. ಕಣ್ಣಿದ್ದು ಕುರುಡಲಾಗ್ಬಿಟ್ಟಿದ್ದೆ. ಅಲ್ಲಂತರ ಕಾಲೇಜು ಹಾಸ್ಟೆಲ್ ಸಿಗಲಿಲ್ಲ, ಬಿಟ್ಟುಬಿಟ್ಟೆ. ಆಮೇಲೆ ಬೆಂಗಳೂರು ಸೇರಿಕೊಂಡು ಅಲ್ಲಿ ಕೆಲಸ ಕಾರ್ಯಗಳು ಮಾಡಿಕೊಂಡು ಫ್ಯಾಕ್ಟ್ರಿಗಳಲ್ಲಿ ಅಲ್ಲಿ ಇಲ್ಲಿ ಅಲ್ಲೇ ಧ್ಯಾನ ತಪಸ್ಸು ಮಾಡಿಕೊಂಡು ಸಮಾಧಿಗೆ ಹೋಗೋದನ್ನು 1990ರಲ್ಲಿ ಕಲಿತೆ. ಸಮಾಧಿಗೆ ಹೋಗೋದು ಅಂದರೆ ಸಾವನ್ನು ಗೆಲ್ಲೋದು ಅಂತ ಅರ್ಥ. ಅದು 90ನೇ ಇಸ್ವಿ. ಆ ಸಮಯದಲ್ಲಿ ಸಾವನ್ನ ಗೆಲ್ಲೋದು ಅಂದರೆ ನಮ್ಮ ಉಸಿರಾಟ, ಹೃದಯ ಫುಲ್ ನಮ್ಮ ಬ್ರೈನ್ ಡೆಡ್ ಆಗುತ್ತೆ, ಎಲ್ಲ ನಿಂತೋಗುತ್ತೆ. ಅದು ಸಮಾಧಿ ಅಂದರೆ. ಯಾರ್ಯಾರೋ ಸಮಾಧಿ ಮಾಡ್ತಾರೆ, ಹಳ್ಳ ತೋಡ್ಬಿಡ್ತಾರೆ, ಒಳಗಡೆ ಕೂತ್ಕೊಬಿಡ್ತಾರೆ, ಮೇಲೆ ಚಪ್ಪಡಿ ಎಳೆದ್ಬಿಡ್ತಾರೆ. ಒಂದಿನ ಎಳ್ದಾರೆ ಕೂತ್ಕೊಬಿಟ್ಟು ನಾನು ಸಮಾಧಿಗೆ ಹೋಗ್ಬಿಟ್ಟೆ ಅಂತಾರೆ. ಅದಲ್ಲೆಲ್ಲ ಸಮಾಧಿ ಅನ್ನಲ್ಲ. ನಿಮ್ಮ ಭಾಷೆಯಲ್ಲಿ ಹೇಳಿದ್ರೆ ಏನು ಅಂತೀರೋ ಗೊತ್ತಿಲ್ಲ, ಅದು ನೀವು ಹೇಳ್ಕೊಳ್ಳಿ. ಓಕೆಲ್ಲ. ಸಮಾಧಿ ಅಂದರೆ ಅದಲ್ಲ. ನಾವು ಶರೀರದಿಂದ ಹೊರಗೆ ಹೋಗಬೇಕು, ಒಳಗೂ ಇರಬೇಕು, ಹೊರಗೂ ಇರಬೇಕು. ಉಸಿರಾಟ ನಿಂತಿರಬೇಕು, ಹೃದಯ ನಿಂತಿರಬೇಕು, ಬ್ರೈನ್ ಡೆಡ್ ಆಗಬೇಕು. ಸಂಪೂರ್ಣವಾಗಿ ಮನುಷ್ಯ ಸತ್ವದ ಅಂತ ಹೇಳಬೇಕು, ಅದು ಸಮಾಧಿ ಅಂದರೆ. ಮತ್ತೆ ಅವ್ನು ಬದುಕು ಬರಬೇಕು. ಅದೊಂದು ವಿದ್ಯೆ. ಯಾವಾಗ ಬೇಕಾದ್ರೂ ನಾವು ಹೋಗ್ಬೋದು, ಯಾವಾಗ ಬೇಕಾದ್ರೂ ಬರ್ಬೋದು. ಆ ವಿದ್ಯೆ ಕಲ್ತ್ಬಿಟ್ರೆ ಜಸ್ಟ್ ನಾವು 3/4 ಅವರ್ ಅಥವಾ 1 ಅವರಲ್ಲಿ ಈ ಶರೀರದಿಂದ ಆಚೆ ಹೋಗ್ತೀವಿ. ಈ ಶರೀರನ ಡೆಡ್ ಮಾಡ್ತೀವಿ. ಅವಾಗ ಯಾವ ಡಾಕ್ಟರ್ ಬಂದು ಚೆಕ್ ಮಾಡಿದ್ರು ಹೃದಯ ಕೆಲಸ ಮಾಡಲ್ಲ, ಹೃದಯನೇ ಕೆಲಸ ಮಾಡಲ್ಲ, ಬ್ರೈನೇ ಕೆಲಸ ಮಾಡಲ್ಲ. ಉಸಿರಾಟ ಅಂತ ಮೊದಲೇ ನಿಂತೋಗಿರುತ್ತೆ. ಇದೆಲ್ಲ ಒಂದು ಥಿಯರಿ ಇರುತ್ತೆ, ಫಾರ್ಮಲ್. ಅದರ ಆಧಾರದ ಮೇಲೆ ಇದೆಲ್ಲ ಮಾಡಬೇಕು. ಹಾಗಂತ ನಾನು ಎಲ್ಲಿ ಪ್ರದರ್ಶನ ಮಾಡೋಕ್ಕೆ ಹೋಗಲಿಲ್ಲ, ಗೊತ್ತಾಯ್ತಲ್ಲ. ಸಾಕಷ್ಟು ವಿದ್ಯೆಗಳಿರುತ್ತೆ. ನಮ್ಮ ಕಿವಿಯಿಂದ ಬಾಯಲ್ಲಿ ಉಸಿರು ತಗೊಂಡು, ಮೂಗಲ್ಲಿ ಉಸಿರು ತಗೊಂಡು, ಎರಡೂ ಮುಚ್ಚಿಬಿಟ್ಟು ಕಿವಿಗೆ ಒಂದು ಪೈಪ್ ಹಾಕಿ, ಬೇಸ್ಮೆಂಟ್ ಚೆಕ್ ಮಾಡ್ತೀರಲ್ಲ ನೀವು, ಮನೆ ಕಟ್ಟೋವಾಗ ಬೇಸ್ಮೆಂಟ್ ಪೈಪ್ ಅಂತೀರ, ಅಥವಾ ಆಟೋಮೊಬೈಲ್ ಪೆಟ್ರೋಲ್ ಪೈಪು, ಟೂ ವೀಲರ್ಗೆ ಕಾರ್ಗೆಲ್ಲ ಬರೋದು ಪೆಟ್ರೋಲ್ ಪೈಪ್ ಸಣ್ಣದು. ಕಿವಿಯಲ್ಲಿ ಇಟ್ಬಿಟ್ಟು ದೂರದಲ್ಲಿ ಒಂದು ಬಾಟಲ್, ವೈಟ್ ಕಲರ್ ಬಾಟಲ್ ಇಟ್ಬಿಟ್ಟು ಅದರಲ್ಲಿ ನೀರು ಇಟ್ಬಿಟ್ಟು ಅದರಲ್ಲಿ ಒಂದು ತುದಿ, ಕಿವಿಯಲ್ಲಿ ಒಂದು ತುದಿ ಇಟ್ಕೊಂಡು ಗಾಳಿ ಬಿಟ್ಟರೆ ಆ ಪೈಪಿಂದ ಗಾಳಿವಾಗಿ ಅಕ್ವೇರಿಯಂ, ಫಿಶ್ ಅಕ್ವೇರಿಯಮಲ್ಲಿ ಹೆಂಗೆ ಬರುತ್ತೆ ಬಬಲ್ಸ್, ಮೋಟ್ರು, ಆ ಥರ ಬರುತ್ತೆ. ಈ ಮಧ್ಯೆ ಇದು ಕೂಡ ಓಪನ್ ಆಗಿದೆ. ಇದು ಯಾಕೆ ಈ ರೀತಿ ಅಂದರೆ, ನಮ್ಮ ಪ್ರಾಣ 11 ದ್ವಾರಗಳಲ್ಲಿ ಯಾವುದೋ ಒಂದು ದ್ವಾರದಿಂದ ಆಚೆ ಹೋಗುತ್ತೆ. ನನಗೆ ಇದರಿಂದ ಹೋಗಿದೆ. ಇದೆಲ್ಲ ಯಾವ ಡಾಕ್ಟರ್ ಬೇಕಾದ್ರೂ ಚೆಕ್ ಮಾಡ್ಕೊಬೋದು ಇವತ್ತು. ಇದಕ್ಕೆ ಸಾಕ್ಷಿ ಇದೆ. ಸಾಕಷ್ಟು ನಮ್ಮ ಪ್ರಾಣ ಹೋಗಿದೆ ಇಲ್ವಾ
ಅಲ್ಲದು ನಮ್ಮ ಬ್ರೈನಲ್ಲಿ ಸಾಕಷ್ಟು ಪ್ರಕ್ರಿಯೆಗಳು ನಡೆದಿರುತ್ತೆ. ನಮ್ಮ ಜೀವನದ ಅನುಭವ ನಮ್ಮ ಬ್ರೈನಲ್ಲಿರುತ್ತೆ. ಇದನ್ನು ಯಾವ ಡಾಕ್ಟರ್ ಬೇಕಾದ್ರೂ, ಸೈಕಾಲಜಿ ಡಾಕ್ಟ್ರು, ನ್ಯೂರಾನ್ಸ್ ಡಾಕ್ಟ್ರು ಚೆಕ್ ಮಾಡ್ಕೋಬೋದು ನನ್ನ ಬ್ರೈನಲ್ಲಿ ಏನಿದೆ ಅಂತ. ನಾನು ಹೇಳ್ತಾರೆ ಸುಳ್ಳ ನಿಜಾನ ಅಂತ. ನಾನೇನೇನು ದೇವತೆಗಳ ದರ್ಶನ ಪಡ್ತಿದ್ದೀನಿ, ದೇವತೆಗಳನ್ನ ಹೊಲಿಸ್ಕೊಂಡಿದ್ದೀನಿ, ನಾನೇನೇನೋ ಅದನ್ನೆಲ್ಲ ಬರೆದಿಟ್ಟಿದ್ದೀನಿ. ನನ್ನ ಹತ್ರ ಸಾಕಷ್ಟು ಡೈರಿ ಪುಸ್ತಕಗಳಿದೆ. ನಾನು ಬಾಯಲ್ಲಿ ಹೇಳ್ಕೊಂಡಿದ್ದೀನಿ, ಸಾಕಷ್ಟು ಮೆಮೊರಿ ಕಾರ್ಡ್ನಲ್ಲಿ ಹೇಳ್ಕೊಂಡಿದ್ದೀನಿ. ಆಡಿಯೋ ರೆಕಾರ್ಡು ನನ್ನ ಡೈರಿ, ಅದು ನಾನು ಕಂಪ್ಯೂಟ್ರಲ್ಲಿ CD ಮಾಡಿ ಇಟ್ಟಿದ್ದೀನಿ. ಹಾಗೆ ಕೆಲವೊಂದು ವೀಡಿಯೋಗಳು, ಫೋಟೋಗಳು. ಅಷ್ಟೇ ಯಾಕೆ, ನಾವು ಲೋ ಬಿ ಪಿಗೆ ಬರಬೇಕಂದ್ರೆ ನಮ್ಮ BP 80/120 ಇರಬೇಕು. ಆರೋಗ್ಯವಂತನ BP 80/120/120/80 ಬರಬೇಕು. ಆದರೆ ಆ 80ಕ್ಕಿಂತ ಕೆಳಗಡೆ ಬಂದಷ್ಟು ಲೋ BP ಅಂತಾರೆ. 80ಕ್ಕಿಂತ ಮೇಲೆ ಹೋದಷ್ಟು ಹೈ BP ಅಂತಾರೆ. ಹೈ BP ಆದರೆ ಯಾರು ಬೇಕಾದ್ರೂ ಕಡಿಮೆ ಮಾಡ್ಬೋದು. ಲೋ BP ಆದರೆ ಹೈ ಮಾಡೋದು ಕಷ್ಟ. ಒಂದು ವೇಳೆ ಒಬ್ಬ ವ್ಯಕ್ತಿ 70ಕ್ಕಿಂತ ಕೆಳಗಡೆ ಬಂದರೆ ಅವನು ICಗೆ ಹೋಗ್ತಾನೆ. ICನಲ್ಲಿ ಇಡ್ತಾರೆ ಎಮರ್ಜೆನ್ಸಿ ಅಂದ್ಬಿಟ್ಟು. 70ಕ್ಕಿಂತ ಕೆಳಗಡೆ ಬಂದರೆ 60ವರೆಗೂ, 60ಕ್ಕಿಂತ ಕೆಳಗಡೆ ಬಂದುಬಿಡ್ತಂದ್ರೆ ಗ್ಯಾರಂಟಿ ICU. 50ಕ್ಕಿಂತ ಕೆಳಗಡೆ ಬಂದುಬಿಡ್ತಂದ್ರೆ ಅವನು ಅಷ್ಟೇ ಅನ್ನೋ ಥರ. 40ಕ್ಕಿಂತ ಕೆಳಗಡೆ ಬಂದುಬಿಟ್ರೆ ಅವನು ಇನ್ನೂ ಓದ್ನು ಅನ್ನೋ ಥರ. ಆದರೆ ನಾನು ಎಲೆಕ್ಟ್ರಾನಿಕ್ ಏನು BP ಚೆಕ್ ಮಾಡ್ತಾರೆ ಎಲೆಕ್ಟ್ರಾನಿಕಲ್ಲಿ, ಇವತ್ತು ಟೆಕ್ನಾಲಜಿ ಇಂಪ್ರೂವ್ ಆಗಿದೆ. ಅದರಲ್ಲಿ ನಾನು BP ಚೆಕ್ ಮಾಡಿದಾಗ 35ಕ್ಕೂ ಕೆಳಗಡೆ ನಾನು ಚೆಕ್ ಮಾಡತಕ್ಕಂಥದ್ದು. ನನ್ನ ಹತ್ರ ಫೋಟೋಸ್ ಇದೆ, ಟೈಮಿಂಗ್ ಇದೆ, ಡೇಟ್ ಇದೆ. ಎಲೆಕ್ಟ್ರಾನಿಕಲ್ಲಿ ಹೇಳ್ತಾಯಿದ್ದೀನಿ, ನಾರ್ಮಲ್ ಇದರಲ್ಲೆಲ್ಲ. ನೀವು ಅರ್ಥ ಮಾಡ್ಕೊಳ್ಳಿ, ನಾನು ಹೆಚ್ಚಾಗಿ ಹೇಳ್ಕೊಳ್ಳೋದು ಬೇಡ ಅದರಿಂದ. ಅದಕ್ಕೆ ಫೋಟೋಸ್ ಇದೆ, ಫೋಟೋ ತೆಗೆದ ಟೈಮ್ ಇರುತ್ತೆ ಸಾಕಷ್ಟು. ಇದೆಲ್ಲ ನಾನು ಹಿಂದೆ ಮಾಡಿರ್ತಕ್ಕಂಥ ಸಂಶೋಧನೆ. ಹಾಗೆ DNA ಇರ್ಬೋದು. ಹಾಗೆ ನಮ್ಮ ಆಯುಸ್ಸು ಎಷ್ಟು, ಎಲ್ಲರೂ ಒಬ್ಬ ವ್ಯಕ್ತಿಯಲ್ಲಿ ನೋಡಿ ಇವಳ ಆಯುಸ್ಸು ಇಷ್ಟು, ಅವಳ ಆಯುಸ್ಸು ಅಷ್ಟು ಅಂತಾರೆ. ಅದು ಡೇಟ್ ಆಫ್ ಬರ್ತ್ ಪ್ರಕಾರ ಹೇಳ್ತಾರೆ. ಒಬ್ಬ ವ್ಯಕ್ತಿಯ ಆಯುಸ್ಸೆಲ್ಲ ಡೇಟ್ ಆಫ್ ಬರ್ತ್ ಪ್ರಕಾರ ನಾವು ಗುರುತಿಸಬಾರ್ದು. ಯಾವತ್ತು ವ್ಯಕ್ತಿನ ನೋಡಿ ಇವನು ಚೆನ್ನಾಗಿದ್ದಾನೆ, ಇವನು ತುಂಬ ದಿನ ಬದುಕ್ತಾನೆ ಅಂತ ಹೇಳಬಾರ್ದು. ಅವನ ಶರೀರದಲ್ಲಿ ಎಷ್ಟು ಆರೋಗ್ಯ ಇದೆ, ಶರೀರದ ಶೆಲ್ಸ್ ಏನಿದೆ, ಜೀವಕೋಶಗಳು, ಹಾಗೆ DNA ಅಥವಾ ನ್ಯೂಟ್ರನಸ್ ಏನಿದೆ, ಆ ನ್ಯೂಟ್ರನಸ್ಗೆ ಎಷ್ಟು ಆಯುಸ್ಸಿದೆ, ಅಥವಾ ಕ್ರೋಮೋಸೋಮ್ಸ್ ಏನಿದೆ, ಆ ಕ್ರೋಮೋಸೋಮ್ಸ್ಗೆ ಎಷ್ಟು ಆಯುಸ್ಸಿದೆ, ಅದನ್ನು ನಾವು ಐಡೆಂಟಿಫಿಕೇಷನ್ ಮಾಡಿ ಕೆಲವು ಸ್ಕ್ಯಾನರ್ಗಳಿಂದ, ಕೆಲವು ಬಯೋಕೆಮಿಸ್ಟ್ರಿ ಸ್ಕ್ಯಾನರ್ಗಳಿಂದ, ಬಯೋಕೆಮಿಸ್ಟ್ರಿ ಪ್ರಕ್ರಿಯೆಗಳಿಂದ, ರಾಸಾಯನಿಕ ಪ್ರಕ್ರಿಯೆಗಳಿಂದ, ಅಂದರೆ ಲ್ಯಾಬ್ಗಳಲ್ಲಿ ಅದನ್ನು ನಾವು ಚೆಕ್ ಮಾಡಬೇಕು. ಒಬ್ಬ ಮನುಷ್ಯನ ಶೆಲ್ಸ್ ಎಲ್ಲ ತಗೊಂಡು ಆಗ ಅವನ ಆಯುಸ್ ಇಷ್ಟು ಅಂತ ನಿಖರವಾಗಿ ಅಥವಾ ಅಂದಾಜಾಗಿ ಹೇಳ್ಬೋದು. ಆದರೆ ಒಬ್ಬ ವ್ಯಕ್ತಿ ನೋಡಿದ್ರೆ ಸುಂದರವಾಗಿದ್ದಾನೆ, ಒಬ್ಬ ವ್ಯಕ್ತಿ ನೋಡಿದ್ರೆ ಹೀರೋ ಥರ ಇದ್ದಾನೆ, ಅವನು ತುಂಬ ದಿನ ಬದುಕ್ತಾನೆ ಅಂದರೆ ನೀವೇ ಅರ್ಥ ಮಾಡ್ಕೊಳ್ಳಿ. ಎಷ್ಟೋ ಸಿನಿಮಾ ಆಕ್ಟ್ರುಗಳು ಚಿಕ್ಕ ವಯಸ್ಸಿಗೆ ಹೋಗ್ಬಿಟ್ರು, ಅದು ನಿಮ್ಗೆ ಗೊತ್ತಿರೋ ವಿಚಾರ. ನೋಡಿದ ತಕ್ಷಣ ಆಯುಸ್ ಹೇಳ್ಬಾರ್ದು. ಏನಿವರು ಸ್ವಾಮೀಜಿಗೆ ಇಷ್ಟು ವಯಸ್ಸಾಗಿದೆ, ಕೈಗಳು ನೋಡಿ ಎಷ್ಟಿದೆ, ಕೂದಲು ನೋಡ್ರೆ ಬೆಳಗಾಗಿದೆ, ಇವ್ರು ಜಾಸ್ತಿ ದಿನ ಬದುಕಲ್ಲ, ವಯಸ್ಸಾಗೋಯ್ತು ಅನ್ಬೇಡಿ. ಅದೇ ನೋಡ್ರಿ ಅವ್ನು ಹೀರೋ, ಎಷ್ಟು ಚೆನ್ನಾಗಿದ್ದಾನೆ, ಒಳ್ಳೆ ಪರ್ಸ್ನಾಲಿಟಿ, ಒಳ್ಳೆ ಮಿಲ್ಟ್ರಿಗೆ, ಆರ್ಮಿಗೆ ಸೇರಿಸ್ಬೋದು, ಪೊಲೀಸ್ಗೆ ಸೇರಿಸ್ಬೋದು, ಅವನಿಗೆ ಹೆಣ್ಣು ಕೊಡೋಣ, ಇವನಿಗೆ ಯಾಕೆ ಕೊಡಬೇಕು ಮುದುಕನಿಗೆ ಹೆಣ್ಣು, ಈ ರೀತಿ ಜನ ಬದುಕ್ತಾರೆ. ವ್ಯಕ್ತಿಯನ್ನು ನೋಡ್ಬಿಟ್ರಲ್ಲ ರೀ ಆಯುಸ್ಸು, ವ್ಯಕ್ತಿಯನ್ನು ನೋಡ್ಬಿಟ್ರಲ್ರಿ ಆರೋಗ್ಯ, ವ್ಯಕ್ತಿಯನ್ನು ನೋಡ್ಬಿಟ್ರಲ್ರಿ ವ್ಯಕ್ತಿತ್ವ. ಇದೆಲ್ಲ ಅಳತೆ ಮಾಡೋಕ್ಕೆ ಸಾಕಷ್ಟು ಇವತ್ತು ಟೆಕ್ನಾಲಜಿ ಇಂಪ್ರೂವ್ ಆಗಿದೆ. ಸಾಕಷ್ಟು ಸ್ಕ್ಯಾನರ್ಗಳಿದ್ದಾವೆ. ಒಬ್ಬ ವ್ಯಕ್ತಿ ಗುಣ ಎಷ್ಟು ಅಂತ ಅಳತೆ ಮಾಡೋಕ್ಕೆ DNA ಇದೆ, ಕ್ಯಾರೆಕ್ಟ್ರ್. ಅವ್ರು DNA ಚೆಕ್ ಮಾಡಿದ್ರೆ ಕ್ಯಾರೆಕ್ಟ್ರ್ DNA ಅವ್ರು ಎಂಥ ವ್ಯಕ್ತಿತ್ವ ಅಂತ ಗೊತ್ತಾಗ್ಬಿಡ್ತದೆ. ಅವರಲ್ಲಿ ಏನೇನು ತಾಕತ್ತಿದೆ ಅಂತ ಗೊತ್ತಾಗ್ಬಿಡುತ್ತೆ DNA ಗೊತ್ತಾ ನಿಮಗೆ. ಹಾಗೆ ಆರೋಗ್ಯ, ಆ ವ್ಯಕ್ತಿ ಶೆಲ್ಸು ಇಲ್ಲದ ಮತ್ತೊಂದು ನ್ಯೂರಾನ್ ಸಿಸ್ಟಮು ಇನ್ನೊಂದು ಮತ್ತೊಂದೆಲ್ಲ ಚೆಕ್ ಮಾಡಿದಾಗ, ಅವನ ಅಂಗಗಳೆಲ್ಲ ಸ್ಕ್ಯಾನ್ ಮಾಡಿದಾಗ ಅವನು ಎಷ್ಟು ದಿನ ಬದುಕ್ಬೋದು, ಅವನ ಆಯುಸ್ಸು ಎಷ್ಟು ಅಂತ ಗೊತ್ತಾಗ್ಬಿಡುತ್ತೆ. ಅದಾಯ್ತಾ. ಹಾಗೆ ಅವನು ಎಷ್ಟು ಸಾಧಿಸಿದಾನೆ ಆಧ್ಯಾತ್ಮದಲ್ಲಿ, ಏನೆಲ್ಲ ನೋಡಿದಾನೆ ದೇವತೆಗಳು, ಏನೆಲ್ಲ ದೆವ್ವಗಳು ನೋಡಿದ್ದಾನೆ, ಏನೆಲ್ಲ ಶಕ್ತಿಗಳು ಸಂಪಾದನೆ ಮಾಡ್ಕೊಂಡಿದ್ದಾನೆ, ಅವನೇನು ನಿಜವಾಗ್ಲೂ ಸಮಾಧಿಗೆ ಹೋಗ್ತಾನೆ, ಹೋಗೋ ಸಾಧ್ಯನಾ, ಇವೆಲ್ಲ ನೋಡೋಕ್ಕೆ ಸಾಕಷ್ಟು
ಈಗ ಬ್ರೈನ್ ಮಾಪ್ ಮಾಡ್ತಾರೆ. ಬ್ರೈನ್ ಮಾಪ್ ಕೇಳಿರ್ಬೇಕು ನೀವು. ಸಾಕಷ್ಟು ಅದರಲ್ಲಿ ಇಂಪ್ರೂವ್ಮೆಂಟ್, ಟೆಕ್ನಾಲಜಿನಲ್ಲಿ ಇಂಪ್ರೂವ್ ಆಗಿದೆ. ಈಗ ನಮ್ಮ ಬ್ರೈನಲ್ಲಿ ಏನಿದೆ, ಇಷ್ಟು ದಿನ ನಾನು ನೋಡಿರೋದೆಲ್ಲ ಸುಳ್ಳ, ನಾನು ಹೇಳ್ತಾರೋ ಸುಳ್ಳ ನಿಜಾನ ಎಲ್ಲ ನಮ್ಮ ಬ್ರೈನಲ್ಲಿ ಸ್ಟೋರೇಜ್ ಇರುತ್ತೆ, ಮೆಮ್ರಿ ಇರುತ್ತೆ. ಅದರೆಲ್ಲ ಕಂಪ್ಯೂಟರ್ ಮುಂದೆ ನಾವು ತರ್ಬೋದು. ಈ ರೀತಿ ಯಾರೂ ಸುಳ್ಳು ಹೇಳಿ ತಪ್ಪಿಸ್ಕೊಳ್ಳೋಕ್ಕಾಗಲ್ಲ. ಯಾರೋ ಹೇಳ್ತಾರೆ ಬಿಡಿ, ಆ ವಿಷಯಗಳೆಲ್ಲ ಬೇಡ. ಯಾರೋ ಹೇಳ್ಕೊತಾರೆ. ಇವತ್ತು ಚಡ್ಡಿ ಹಾಕ್ಕೊಂಡೆ, ಪ್ಯಾಂಟ್ ಹಾಕ್ಕೊಂಡೆ, ಶರ್ಟ್ ಹಾಕ್ಕೊಂಡೆ ಎಂತೆಂಥ ಕ್ಲಾಸುಗಳು ಕೊಡ್ತಾರೆ. ಅಹಂ ಬ್ರಹ್ಮಾಸ್ಮಿ ಕ್ಲಾಸುಗಳು ಕೊಡ್ತಾರೆ, ಕುಂಡಲಿನಿ ಸಾಧನೆ ಕ್ಲಾಸುಗಳು ಕೊಡ್ತಾರೆ. ಏನೇನೋ ಪುರಾಣಗಳು, ದೇವತೆಗಳು, ವೇದಗಳ ಬಗ್ಗೆ ಹೇಳ್ತಾರೆ. ಕೆಲವರು ಹೇಳ್ತಾರೆ ದೇವರೇ ಇಲ್ಲ, ದೆವ್ವನೂ ಇಲ್ಲ, ದೇವತೆಗಳು ಇಲ್ಲ ಅಂತ ಕೆಲವರು ಹೇಳ್ಕೊಳ್ತಾರೆ. ಅವ್ರ ವಿಷಯ ಎಲ್ಲ ನಮ್ಗೆ ಬೇಡ, ಗೊತ್ತಾಯ್ತಲ್ಲ? ಅವ್ರ ವಿಷಯ ಎಲ್ಲ ನಮ್ಗೆ ಬೇಡ. ನಮ್ಮ ಕೆಲಸ ಏನು, ಏನೋ ಒಂದು ಸಾಧಿಸ್ಬೇಕು ಜೀವನದಲ್ಲಿ, ಏನೋ ಒಂದು ಗುರಿ ಮುಟ್ಟಬೇಕು. ನಾವು ಬೆಳೆದ್ರೆ ಈ ಜಗತ್ತು ನಮ್ಮ ಕಡೆ ನೋಡುತ್ತೆ. ಈ ಜಗತ್ತು ನಮ್ಮ ಕಡೆ ನೋಡಿದ್ರೆ ನಮ್ಮ ಕೈಲಾದಷ್ಟು ಸಹಕಾರ ಅವ್ರಿಗೆ ಕೊಟ್ಟರೆ ಅವ್ರಿಗೆ ಉಪಯೋಗ ಆಗುತ್ತೆ. ಜಗತ್ತಿನ ಕಲ್ಯಾಣ ಆಗುತ್ತೆ, ಲೋಕಗಳ ಕಲ್ಯಾಣ ಆಗುತ್ತೆ. ಈ ಜನ್ಮ ಸಾರ್ಥಕತೆಯನ್ನು ಪಡೀತು. ಅದಕ್ಕಾಗಿ ಎಲ್ಲರೂ ಯಂತ್ರ, ತಂತ್ರ, ಮಂತ್ರ, ತಾಯ್ತ ಅನ್ನೋದೇ, ವಾಮಾಚಾರಗಳನ್ನೋದೇ ಆದಷ್ಟು ಅಹಂ ಬ್ರಹ್ಮಾಸ್ಮಿಗೆ ಕಡೆ ತಿರುಗಿ ನಿಮ್ಮಲ್ಲಿರುವ ಅಗಾಧವಾದ ಶಕ್ತಿಯನ್ನು ಹೊರಗಡೆ ತನ್ನಿ. ನಾನು ಓದಿಲ್ಲ, ನಾನು ಓದಿರೋದು ಇಷ್ಟೇ ಅನ್ನಬೇಡಿ. ನಾವು ಬಡವರು, ನಮ್ಮ ಹತ್ರ ಏನಿಲ್ಲ, ನಮ್ಮಿಂದ ಏನೂ ಸಾಧಿಸೋಕ್ಕಾಗಲ್ಲ ಅನ್ನಬೇಡಿ. ನಮಗೆ ಯಾರೂ ಸಪೋರ್ಟ್ ಮಾಡ್ತಾಯಿಲ್ಲ, ನಮ್ಮಲ್ಲಿ ಯಾರೂ ಇಲ್ಲ, ಅಪ್ಪ ಅಮ್ಮ ಅಣ್ಣ ಯಾರಿಲ್ಲ ಅಂತ ಅನ್ನಬೇಡಿ. ಕಷ್ಟಪಡಿ, ಖಂಡಿತ ಆಗುತ್ತೆ. ನೀವೇನಾದರೂ ಆಗ್ಬೋದು. ನಾನು NSL, ನಮ್ಮದೇ ಆದ ಒಂದು ಸಾಮ್ರಾಜ್ಯ. LSL, ನಮ್ಮದೇ ಆದ ಒಂದು ಸಾಮ್ರಾಜ್ಯ. NSL ಆದರೆ ಮುಂದೆ ಒಂದಿಲ್ಲ ನಿಮಗೆ ಗೊತ್ತಾಗುತ್ತೆ. ನಮ್ಮದೇ ಆದ ಟೀಮ್ ವರ್ಕ್. ಮುಂದೆ ಒಂದಿಲ್ಲ ನಿಮಗೆ ಗೊತ್ತಾಗುತ್ತೆ. ನಮ್ಮದೇ ಆದ ಒಂದು ಟೀಮ್ ವರ್ಕ್ ಒಂದಿಲ್ಲ ಗೊತ್ತಾಗುತ್ತೆ. ಕಷ್ಟಪಟ್ಟವ್ರಿಗೆ ಬೆಲೆ ಈ ಜಗತ್ತಲ್ಲಿ ಒಂದಲ್ಲ ಒಂದಿನ ಇರುತ್ತೆ. ಕೆಲವರಿಗೆ ಬೇಗನೆ ಫಲ ಸಿಗುತ್ತೆ, ಕೆಲವರಿಗೆ ಲೇಟಾಗಿ ಫಲ ಸಿಗುತ್ತೆ. ನನ್ನದೇ ಆದ ಟೀಮ್ ಇದೆ, ನನ್ನದೇ ಆದ ಒಂದು ಲೋಕ ಇದೆ, ಗೊತ್ತಾಯ್ತಲ್ಲ? ಅದಕ್ಕಾಗಿ ನಾನು ಕಾಯ್ತಾ ಇದ್ದೀನಿ. ಅಲ್ಲಿವರೆಗೂ ನೀವೆಲ್ಲರಿಗೂ ಒಂದಷ್ಟು ನಾನು ಗೊತ್ತಿರೋ ಅನುಭವಗಳನ್ನು ಹಂಚ್ಕೊಳ್ಳೋಣ ಅಂತ. ಯಾರ್ಯಾರಿಗೆ ಏನು ಬೇಕೋ ಅದೆಲ್ಲ ಕೊಡಲಿಕ್ಕೆ ಹೊರಟಿದ್ದೀನಿ. ನಾನಿವತ್ತು ಯೂಟ್ಯೂಬಲ್ಲಿ ತಾಯ್ತ, ಆ ಕಾಯಿನಲ್ಲಿ ಈ ಶಕ್ತಿ ಇದೆ, ಈ ಬೀಜದಲ್ಲಿ ಈ ಶಕ್ತಿ ಇದೆ, ಆ ಬೇರ್ನಲ್ಲಿ ಈ ಶಕ್ತಿ ಇದೆ, ಅದು ಯಂತ್ರ, ತಂತ್ರ, ಮಂತ್ರ, ಸಿದ್ಧಿ ಅಂತ ಹೇಳ್ಕೊಂಡು ಕೂತಿದ್ದೀನಿ. ನಿಜ ಹೇಳ್ಬೇಕಂದ್ರೆ ಇದು ನನ್ನ ಕೆಲಸನೇ ಅಲ್ಲ, ನನ್ನ ಜಾಬೇ ಅಲ್ಲ ಇದು, ನಿಮ್ಗೆ ಗೊತ್ತಾದು. ಆದರೆ ಕೆಲವು ಹೆಣ್ಮಕ್ಳು ಪಾಪ, ಗುರುಗಳೇ ನಂಗೆ ತಾಯ್ತ ಮಾಡಿಕೊಡಿ, ಗುರುಗಳೇ ಏನಾದರೂ ಮಾಡಿಕೊಡಿ. ನಮ್ಮ ಗಂಡ ಗೌರ್ಮೆಂಟ್ ಡ್ಯೂಟಿಯಲ್ಲಿದ್ದಾರೆ, ತುಂಬ ಕುಡಿತಾರೆ, ಬೇರೆ ಹೆಣ್ಮಕ್ಳು ಸಂಪರ್ಕ ಇಟ್ಕೊಂಡಿದ್ದಾರೆ, ಮನೆಯಲ್ಲಿ ಒಂದು ಪೈಸಾ ಕೊಡಲ್ಲ, ಕುಡ್ಕೊಂಡು ಬರ್ತಾರೆ ಬೇರೆಯವ್ರ ಹೆಣ್ಮಕ್ಳು ಸಾಹಸ ಇಟ್ಕೊಂಡು. ಮನೆಗೆ ಬಂದು ನನ್ನನ್ನು ಚೆನ್ನಾಗಿ ಹೊಡಿತಾರೆ, ನನಗೆ ಮಕ್ಕಳಿದೆ, ಎಲ್ಲಾದರೂ ಸಹಾಯ ಮಾಡಿ, ನೀವು ಒಂದು ತಾಯ್ತ ಆದರೂ ಕೊಡಿ, ಒಂದು ತಾಯ್ತ ಆದರೂ ಕೊಡಿ ಅಂತ ಒಬ್ಬ ಚಿಕ್ಕಬಳ್ಳಾಪುರ ಅವ್ರದ್ದು, ಚಿಕ್ಕಬಳ್ಳಾಪುರ ಅಮ್ಮ ಕೇಳ್ಕೊಬಿಟ್ರು. ನಾನು ತಾಯ್ತ ಮಾಡಲ್ಲಮ್ಮ, ಅದು ಮಾಡಲ್ಲಮ್ಮ, ಇದು ಮಾಡಲ್ಲಮ್ಮ, ಏನಿದ್ರು ಜ್ಞಾನ ಕೊಡ್ತೀರಿ, ಏನಿದ್ರು ಗುರುಕುಲ ಇದೆ, ಆನ್ಲೈನ್ ಕ್ಲಾಸಸ್ ಇರುತ್ತೆ, ವಿದ್ಯೆ ಕಲೀರಿ, ನಿಮ್ಮಲ್ಲಿರೋ ಶಕ್ತಿನ ಹೊರಗೆ ತನ್ನಿ, ನೀವೇ ಉದ್ಧಾರ ಆಗಿ ಅಂದರೆ ಪಾಪ ಅವರು ವಿದ್ಯೆ ಕಲಿಯೋ ಸ್ಥಿತಿಯಲ್ಲಿ ಇಲ್ಲ, ಗುರುಕುಲಕ್ಕೆ ಸೇರ್ಕೊಳ್ಳೋ ಸ್ಥಿತಿಯಲ್ಲಿ ಇರೋಲ್ಲ. ಕೆಲವರು ಎಲ್ಲರೂ ಗುರುಕುಲಕ್ಕೆ ಸೇರ್ಕೊಳ್ಳಲ್ಲ. ಒಬ್ಬೊಬ್ಬರಿಗೆ ಒಂದೊಂದು ಆಸೆ, ಒಬ್ಬೊಬ್ರಿಗೆ ಒಂದೊಂದು ಅಭಿರುಚಿ, ಒಬ್ಬೊಬ್ರಿಗೆ ಒಂದೊಂದು ಹವ್ಯಾಸ, ಒಬ್ಬೊಬ್ರಿಗೆ ಒಂದೊಂದು ಆಸಕ್ತಿ ಇರುತ್ತೆ. ಎಲ್ಲರೂ ವಿದ್ಯೆ ಕಲಿಯೋಕ್ಕಾಗುತ್ತಾ? ಅವ್ರಿಗೆ ಆಸಕ್ತಿ ಇರಲ್ಲ. ಕೆಲವರಿಗೆ ತಾಯ್ತ, ಯಂತ್ರ, ತಂತ್ರ, ಅದು ಇದು ಅಂತ ನಂಬಿಕೆ ಇರುತ್ತೆ, ಅದರ ಮೇಲೆ ಅವ್ರಿಗೆ ನಂಬಿಕೆ. ಈ ಕಾರಣಕ್ಕಾಗಿ ಅವರ ಮನಸ್ಥಿತಿ, ಅವರ ಭಾವನೆಗಳಿಗೆ ನಾನು ಸ್ಪಂದಿಸಿ ಎಷ್ಟೋ ಹೆಣ್ಮಕ್ಳು ಕೇಳ್ಕೊಂಡಿದ್ದಕ್ಕೆ ಅಷ್ಟೇ ಅಲ್ಲ, ಗಂಡಸರು ಸಹ ಕೇಳ್ಕೊಂಡಿದ್ದಕ್ಕೆ ಇವತ್ತು ತಾಯ್ತ ಅಂತ ಮಾಡ್ತೀನಿ. ಆ ಭೂತಾಳೆಕಾಯಿ, ಈ ಭೂತಾಳೆ ಚಕ್ಕೆ, ಆ ಭೂತಾಳೆ ಚಕ್ಕೆ, ಆ ಶಿಕೆ, ಈ ಶಿಕೆ, ಆ ಬೇರು, ಆ ಗಿಡ ಅಂತ ಹೇಳ್ಕೊಂಡು ನಿಮಗೆ ಪಾಠ ಮಾಡ್ತಾಯಿದ್ದೀರಿ. ಇದು ಯಾವುದೋ ಹಂಗಂತ ಸುಳ್ಳಲ್ಲ, ಎಲ್ಲವೂ ಸತ್ಯಲೇ. ಆದರೆ ನನ್ನ ಜಾಬು ಒಂದು ಕಾಲದಲ್ಲಿ ನಾನು ಕಲ್ತಿರೋ ವಿದ್ಯೆ ಇದೆಲ್ಲ, ಅದರ ಅವಶ್ಯಕತೆ ನನಗಿರಲಿಲ್ಲ. ಜನಕ್ಕೆ ಇದು ಕೊಡಬೇಕು ಅಂತ ನನಗೆ ಅನ್ನಿಸ್ತಾ ಇಲ್ಲ. ಯಾಕಂದರೆ ಇವತ್ತು ಎಷ್ಟೋ ಜನ ತಾಯ್ತ ಅಂಥೇಳಿ, ಯಂತ್ರ, ತಂತ್ರ, ಮಂತ್ರ ಅಂಥೇಳಿ ಎಲ್ಲಂದ್ರೆ ಅಲ್ಲಿ ಗುರುಗಳು ಉಟ್ಕೊಬಿಟ್ಟಿದ್ದಾರೆ, ಎಲ್ಲಂದ್ರೆ ಅಲ್ಲಿ ಮಂತ್ರವಾದಿಗಳು ಉಟ್ಕೊಬಿಟ್ಟಿದ್ದಾರೆ. ಬಿಡ್ರಿ, ಸಾಕಷ್ಟು ಮಂದಿ ಹತ್ರ ಪೀಕ್ತಾರೆ. ಕೆಲವರು ಒಳ್ಳೆಯವರು ಇದ್ದಾರೆ, ಕೆಲವರು ಪೀಕ್ತಾರೆ,
ನೀಟಾಗಿ ಬೋಡಿಸ್ಬಿಡ್ತಾರೆ, ಅದು ಬೇರೆ ವಿಚಾರ. ಇಲ್ಲಿ ಯಾರು ಒಳ್ಳೆಯವರು ಯಾರು ಕೆಟ್ಟವರು ಎಲ್ಲರೂ ಹೇಳೋದು ಇದೇ ಮಾತೆ. ಅವ್ರು ಪೀಕ್ತಾರೆ, ಇವರು ಪೀಕ್ತಾರೆ, ಇವರು ಪೀಕ್ತಾರೆ. ಹಂಗೆ ನೋಡಿ, ನನ್ನ ವಿಚಾರ ನಂದು. ನಾವು ಖರ್ಚು ವೆಚ್ಚ ಹೇಳಿರುತ್ತೆ ಅಷ್ಟು ತಗೋತೀವಿ. ಯಾರಿಗೂ ಮಾನಸಿಕವಾಗಿ ನೋಯಿಸಬಾರ್ದು ಅನ್ನೋದು ನಮ್ಮ ಗುರಿ. ಯಾರಿಗಾದರೂ ನಮ್ಮಿಂದ ತೊಂದರೆ ಆಗಿದ್ದರೆ, ಆಗ್ತಾಯಿದ್ರೆ, ಮುಂದೆ ಆಗೋದಿದ್ರೆ ಕ್ಷಮಿಸ್ಬಿಡಿ. ಎಷ್ಟು ಸಾಧ್ಯನೋ ಅಷ್ಟು ಯಾರಿಗಿಷ್ಟ ಇದೆ ನೀವೇ ನೋಡ್ಕೊಳ್ಳಿ. ವೀಡಿಯೋಗಳಲ್ಲಿ ನಿಮಗೆ ಯಾವ್ದು ಇಷ್ಟ ಇದೆ ಅದು ಹೇಳಿದ್ರಲ್ಲೇ ನಾನು ಕೊಡೋದು. ನಾನಾಗೆ ಅದು ತಗೊಳ್ಳಿ, ಇದು ತಗೊಳ್ಳಿ, ನಿಮ್ಮ ಕಷ್ಟ ನಿವಾರಣೆ ಆಗಿಬಿಡುತ್ತೆ, ನಿಮ್ಮ ಪರಿಹಾರ ಆಗಿಬಿಡುತ್ತೆ ಅಂತ ಯಾರಿಗೂ ನಾನು ಹೇಳಿಲ್ಲ, ಹೇಳೋಕ್ಕೂ ಹೋಗಲ್ಲ. ಎಷ್ಟೋ ಜನ ಕೇಳ್ತಾರೆ, ನಮ್ಮ ಕಷ್ಟ ಹಿಂಗಿದೆ, ನಮ್ಮ ಕಷ್ಟ ಹಿಂಗಿದೆ, ನಮ್ಮ ಸಮಸ್ಯೆ ಹಿಂಗಿದೆ, ನೀವೇ ಏನೋ ಆದರೂ ಮಾಡಿ, ನೀವೇ ಯಾವುದೋ ಒಂದು ಕೊಡಿ, ನೀವೇ ಯಾವುದೋ ಒಂದು ಮಾಡಿಕೊಡಿ ಅಂತ ಎಷ್ಟೋ ಜನ ಹೇಳ್ತಾರೆ. ನಾನು ಎಲ್ಲರಿಗೂ ಹೇಳೋದು ಒಂದೇ ಮಾತೆ, ನೀವು 10 ವೀಡಿಯೋ ನೋಡಿ, 20 ವೀಡಿಯೋ ನೋಡಿ, ಅದರಲ್ಲಿ ನಿಮ್ಗೆ ಯಾವ್ದು ಇಷ್ಟ ಆದರೆ ಅದನ್ನು ಆಯ್ಕೆ ಮಾಡ್ಕೊಳ್ಳಿ. ನನ್ನ ಹತ್ರ ಹೇಳಿ ಇದು ಮಾಡಿಕೊಡಿ ಅಂತ ನಾನು ಮಾಡ್ಕೊಡೋಕ್ಕೆ ರೆಡಿ ಇದ್ದೀನಿ, ಕಳಿಸ್ಕೊಡೋಕ್ಕೆ ರೆಡಿ ಇದ್ದೀನಿ. ಅದೇ ನೀವಾಗೆ ಮಾಡಿಕೊಡಿ ಗುರುಗಳೇ, ನೀವೇ ನಮಗೆ ನೋಡಿ ಗುರುಗಳೇ ಅಂದರೆ ನಾನು ಯಾರಿಗೂ ಮಾಡಿಕೊಡಲ್ಲ. ದಯವಿಟ್ಟು ಹಂಗೆ ಹೇಳ್ಬೇಡಿ. ನೀವು ಯಾವ್ದು ಬೇಕಂದರೆ ಅದನ್ನು ನಾನು ಮಾಡಿಕೊಡೋಕ್ಕೆ ಕಳ್ಸೋಕ್ಕೆ ರೆಡಿ ಇದ್ದೀನಿ ಅಷ್ಟೇ. ನೀವು ಇದು ತಗೊಳ್ಳಿ, ಅದು ತಗೊಳ್ಳಿ, ಹಂಗೆ ಮಾಡಿ ಹಿಂಗೆ ಮಾಡಿ ಅಂತ ನಿಮ್ಮ ಮೇಲೆ ಒತ್ತಡ ಏರಿ ನಿಮಗೇನೋ ಒಂದು 4 ಮಾಯ ಮಾಟ ಮಾಡಿ ನಿಮ್ಮ ಬುದ್ಧಿನ ಬೇರೆ ಕಡೆ ಡೈವರ್ಟ್ ಮಾಡಿ ನಾನು ವಶ ಮಾಡ್ಕೊಳ್ಳಲ್ಲ. ಅದು ನನಗೆ ಬೇಕಾಗಿಲ್ಲ. ಗೊತ್ತಾಯ್ತಲ್ಲ? ನಿಮಗೆ ಯಾವ್ದು ಇಷ್ಟ ಇರೋದು ಅದು ಆಯ್ಕೆ ಮಾಡ್ಕೊಳ್ಳಿ. ವೀಡಿಯೋಗಳು ನೋಡಿ, ಇಷ್ಟ ಇದ್ದರೆ ಕಾಲ್ ಮಾಡಿ, ಇಷ್ಟ ಇದ್ದರೆ ತಗೊಳ್ಳಿ, ಇಲ್ಲಾಂದರೆ ಬಿಡಿ. ಆದರೆ ಕೆಲವರು ಸುಮ್ಮನೆ ಕಾಲ್ ಮಾಡೋದು, ಸರಿಯಾಗಿ ವೀಡಿಯೋಗಳು ನೋಡಲ್ಲ, ಒಂದು ಹೇಳೋ ನೋಡಿರ್ತಾರೆ. ದಯವಿಟ್ಟಾಗಿ ಮಾಡಬೇಡಿ. ಪೂರ್ತಿಯಾಗಿ ವೀಡಿಯೋಗಳು ನೋಡಿ, ನನ್ನ ಕ್ಯಾರೆಕ್ಟರ್ನ ಅರ್ಥ ಮಾಡ್ಕೊಳ್ಳಿ. ಅದರಲ್ಲಿ ನಿಮ್ಗೆ ಯಾವ ಸಮಸ್ಯೆ ಇದೆ, ಯಾವ್ದು ಸೂಟಬಲ್ ಆಗುತ್ತೆ ಅದೆಲ್ಲ ಆಯ್ಕೆ ಮಾಡ್ಕೊಳ್ಳಿ. ಏನೋ ಒಂದು ತೊಗೊಳ್ಳಿ, ಭೂತಾಳೆ ಕಾಯಾದರೂ ತೊಗೊಳ್ಳಿ, ನಾಗಶಿಖೆ ಆದರೂ ತೊಗೊಳ್ಳಿ, ನಾಗಭೂತಾಳೆ ಆದರೂ ತೊಗೊಳ್ಳಿ, ಯಾವುದೋ ಒಂದು ಬೇರು ತೊಗೊಳ್ಳಿ, ಯಾವುದೋ ಒಂದು ಗಿಡ ಮೂಲಿಕೆ ತೊಗೊಳ್ಳಿ, ಏನೋ ನಿಮ್ಮಿಷ್ಟ. ಇಲ್ಲ ತಾಯಿ ಯಂತ್ರ ಶ್ರೀಚಕ್ರ ಏನೋ ಒಂದು ತೊಗೊಳ್ಳಿ, ಅದು ನಿಮ್ಮಿಷ್ಟ. ನೀವೇ ಆಯ್ಕೆ ಮಾಡ್ಕೋಬೇಕು, ನೀವೇ ಬರಬೇಕು, ನೀವೇ ತಗೋಬೇಕು. ಇದು ನನ್ನ ಅನುಭವ. ಈ ಕಾರಣದಿಂದ ಹಾಗೆ ಸಾಕಷ್ಟು ಮಂದಿ ನಾವೆಲ್ಲ ಬೇಜಾರು ಮಾಡ್ಕೊಂಡು ಇರ್ಬೋದು, ಸರಿಯಾಗಿ ಗುರುಗಳು ಅಟೆಂಡ್ ಮಾಡಲ್ಲ ಕಾಲು ಅಂತ. ನಾವು ಹಾಗೆ ಯಾರಿಗೂ ಮಾಡಲ್ಲ. ಯಾರೇ ಕಾಲ್ ಮಾಡಲಿ, ಇಲ್ಲಿ ಅಟೆಂಡರ್ಗಳಿರ್ತಾರೆ ಅಥವಾ ಬೇರೆ ಗುರುಗಳಿರ್ತಾರೆ ಅಥವಾ ನಾನು ಇರ್ತೀನಿ, ಅಟೆಂಡ್ ಮಾಡ್ತೀವಿ. ನೀವು ಮಿಸ್ ಕಾಲ್ ಇದ್ರೂ ಕೂಡ ನಾವು ರಿಟರ್ನ್ ಮಾಡ್ತೀವಿ, ನೀವೇ ರಿಸೀವ್ ಮಾಡಿ. ಆದರೆ ಕೆಲವರು ಸುಮ್ಮನೆ ಕೆಟ್ಟದಾಗಿ ನೆಗೆಟಿವ್ ಕಾಮೆಂಟ್ಗಳು ಮಾಡ್ತಾರೆ. ಅವ್ರು ಮಾಡಿದ ಪಾಪ ಅವರಿಂದ ಇರುತ್ತೆ ಹೊರತು, ಅವರೇ ಅನುಭವಿಸ್ಬೇಕೇ ಹೊರತು ಬೇರೆ ಯಾರು ಅವ್ರು ಮಾಡಿದ ಪಾಪಕ್ಕೆ ಹೊಣೆ ಅಲ್ಲ. ಒಂದಲ್ಲ ಒಂದಿನ ಅವರು ಶಿಕ್ಷೆ ಅನುಭವಿಸ್ತಾರೆ. ಕೆಟ್ಟದಾಗಿ ಮಾತಾಡೋರು, ಕೆಟ್ಟದಾಗಿ ಕಾಮೆಂಟ್ ಮಾಡೋರು. ಅದೇ ಒಳ್ಳೆಯವರು, ಗುರುಗಳೇ ನಮಸ್ಕಾರ, ಗುರುಗಳೇ ಧನ್ಯವಾದ, ಗುರುಗಳೇ ಓಂ ಶಾಂತಿ ಅನ್ನೋರಿಗೆ ಯಾವಾಗಲೂ ಆಶೀರ್ವಾದ ಇರುತ್ತೆ. ಓಕೆಲ್ಲ? ಇಷ್ಟು ಹೇಳ್ತಲ್ಲೂ ಈ ಒಂದು ಎಪಿಸೋಡಲ್ಲಿ ಮುಗಿಸ್ತಾ ಇದ್ದೀನಿ. ಯೋಗಿ ಜೀವನ ಸತ್ಯಕತೆ ಭಾಗ 37 ಮುಗಿಸ್ತಾ ಇದ್ದೀನಿ. ನಿಮ್ಮಲ್ಲೇ ಇರುವ ಶಕ್ತಿನ ಹೊರಗಡೆ ತಲ್ಲಿ. ನನ್ನಿಂದ ಏನು ಸಹಕಾರ ಇದೆ ಅದಲ್ಲೂ ನಿಮಗೆ ಮಾಡಲಿಕ್ಕೆ ಸಿದ್ಧಲಿದ್ದೀನಿ. ನಿಮ್ಮಿಂದ ಏನು ಸಹಕಾರ ಇದೆ ಅದು ನಮಗೆ ಸಹಕಾರ ಮಾಡಿ, ಸಹಕಾರ ಕೊಡಿ. ನಿಮ್ಮ ಸಹಕಾರ ಇಲ್ಲದೆ ಹೋದರೆ, ಈ ಪ್ರಕೃತಿಯ ಸಹಕಾರ ಇಲ್ಲದೆ ಹೋದರೆ, ನಮ್ಮ ಓಂ ಸರಿ ನಮ್ಮ ಹಿತೈಷಿ ದೇವತಾ ಶಕ್ತಿ, ಹಿತೈಷಿ ಗುರುಶಕ್ತಿ, ಹಿತೈಷಿ ಬಂಧು ಮಿತ್ರ ಶಕ್ತಿ, ಹಿತೈಷಿ ಮಾತಾಪಿತ್ರ ಗುರುಶಕ್ತಿ, ಇವರೆಲ್ಲರ ಶಕ್ತಿ ಸಹಕಾರ ನನಗಿಲ್ಲದೆ ಹೋದರೆ ನನ್ನ ಮೂಲ ಉದ್ದೇಶ NSL 1, 2 ಅದರಲ್ಲಿ ಯಶಸ್ಸನ್ನು ಕಾಣಲಿಕ್ಕೆ ಒತ್ತುಗೊಳ್ಳಲು ಸಾಧ್ಯವಿಲ್ಲೇ ಇಲ್ಲ. ಅದಕ್ಕೆ ಶರಣಾಗತಿ ಆಗಿದ್ದೀನಿ. ಎಲ್ಲರ ಸಹಕಾರ ನಿಮ್ಮದು ಇರಬೇಕು. ಆದಷ್ಟು ಬೇಗ ನಮಗೆ NSL ಪ್ರಾಜೆಕ್ಟಲ್ಲಿದೆ, ಅದು ಸಕ್ಸಸ್ ಮಾಡಿಕೊಡ್ಬೇಕು. ಅತ್ಯಧಿಕ ಅಂಕಗಳ ಫಲಿತಾಂಶತೆಗೆ ಯಶಸ್ಸನ್ನು ತಂದುಕೊಡ್ಬೇಕಂತ ನಾನು ಮನವಿ ಮಾಡ್ಕೊಳ್ತಾಯಿದ್ದೀನಿ. ನನ್ನನ್ನು ಕ್ಷಮಿಸಿ. ಹಾಗೆ ನಿಮ್ಮ ಆಶೀರ್ವಾದ ಶಾಶ್ವತ ಇರಲಿ. ನನ್ನ ಕೈ ಬಿಡಬೇಡಿ ಅಂತ ಕೇಳ್ಕೊತೀನಿ ಸರ್ವಶಕ್ತಿಗಳಲ್ಲಿ. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ. ಎಲ್ಲರೂ ಒಳ್ಳೆಯದಾಗಲಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ.